ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಮತದಾರರ ನಿರೀಕ್ಷೆ ಏನು ಹಾಗೆ ಶಾಸಕರ ಸಂಕಲ್ಪ ಏನು? ಸರ್, 2008ರಲ್ಲಿ ಯಾವ ಮೋದಿ ಅಲ್ಲೇನೂ ಇರಲಿಲ್ಲ, ಏನೂ ಇರಲಿಲ್ಲ. ಅಂತ ಟೈಮಲ್ಲಿ ನೀವು ಹಗರಿಬೊಮ್ಮನಹಳ್ಳಿಯಲ್ಲಿ ಕಮಲವನ್ನು ಅರಳಿಸ್ತವ್ರು. ಯಾಕೆ 13 ಮತ್ತು 18ರ ವ್ಯತ್ಯಾಸಗಳಾಯ್ತು ಅಂತ? ಅವರು ಮನ್ಸು ಮಾಡಿದ್ರೆ ಯಾರಿಗೆಲ್ಲ ಶಕ್ತಿ ಕೊಡ್ಬೋದು, ಯಾರಿಗೆಲ್ಲ ಶಕ್ತಿ ಇಲ್ದಂಗೂ ಮಾಡ್ಬೋದು. ಹಾಸ್ಪಿಟಲ್ ಇದಾವೆ, ಬೇಕಾಗಿರುವಂತ ಫೆಸಿಲಿಟಿ ಅಷ್ಟು ಚೆನ್ನಾಗಿಲ್ಲ, ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕಾಗಿದೆ. ಈ 2 ವರ್ಷದಲ್ಲಿ ಕೆಲಸ ಆಗಿದ್ದು 10 ವರ್ಷದಲ್ಲಿ ಆಗಿಲ್ಲ. ಓಣಿಯಲ್ಲಿ ರೋಡ್ಗಳು ಇದ್ದಿಲ್ಲ ಸರ್, ಈಗ ಓಣಿಯಲ್ಲಿ ರೋಡ್ಗಳು ಆಗ್ತಾ ಇದ್ದಾರೆ. ಕೊಟ್ಟೂರಿನ ಪ್ರಥಮ ದರ್ಜೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಆಗೋದು ಬಹಳ ಅವಶ್ಯಕತೆ ಇದೆ. ಯಾರಿಗೆ ಕೆಲಸ ಇಲ್ಲ, ಇನ್ನೊಂದು ಯಾವ ಗಾರ್ಮೆಂಟ್ಸ್, ಇನ್ನೊಂದು ಮತ್ತೊಂದು ಏನಾದ್ರು ಡಿಸ್ಟ್ರಿಕ್ಟ್ ವೈಸ್ ತರಬಹುದು. ಬಸ್ ಸ್ಟ್ಯಾಂಡ್ ಅಗಲೀಕರಣ ಒಂದು ಮೇನ್ ಆಗ್ಬೇಕು ಸರ್. ಅದರಿಂದ ಚಿಕ್ಕದಿದೆ, ಅದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತದೆ. ನೀವು ಗೆದ್ದಿದ್ದೀರಾ, ಸರ್ಕಾರ ಇಲ್ಲ. 224 ಕ್ಷೇತ್ರದ ಶಾಸಕರಿಗೆ ಎಲ್ಲರಿಗೂ ತೊಂದರೆನೇ ಇದೆ. ಸರ್, JDS ಇಂದ ನಿಮಗೆ ಶಕ್ತಿ ಹೆಚ್ಚಾಯ್ತಾ ಅಥವಾ ನೇಮಿರಾಜ್ ನಾಯಕ್ ಅವರಿಂದ JDS ಶಕ್ತಿ ಹೆಚ್ಚಾಯ್ತಾ? ಕುಮಾರಣ್ಣ ಅಂತವರು ಇವತ್ತು ತಾಯಿ ಹೃದಯ ಯಾವ ರೀತಿ ಇರುತ್ತೋ ಆ ರೀತಿ ಭಾವನೆ ಇರುವಂತವ್ರು. ನಿಖಿಲ್ ವಿಚಾರದಲ್ಲಿ ಯಾಕೆ ಸರ್ ಪದೇ ಪದೇ ತಪ್ಪಾಗ್ತಾ ಇದೆ? ಮನುಷ್ಯ ಅಂದ ಮೇಲೆ ಕಷ್ಟ ಸುಖಗಳು ಇದ್ದೇ ಇರುತ್ತೆ. ಹೌದು. 2028ಕ್ಕೆ JDS ನ ಭವಿಷ್ಯ ಏನು? ಈ ರಾಜ್ಯದ ಜನತೆಯ ಸೇವೆಯನ್ನು ಮಾಡುವಂತ ಸೌಭಾಗ್ಯ ಖಂಡಿತವಾಗ್ಲೂ 2028ರಲ್ಲಿ ಭಗವಂತ ಅನುವು ಮಾಡಿಕೊಡ್ತಾರೆ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾಗ ಎಷ್ಟು ದೊಡ್ಡ ಶಕ್ತಿಯನ್ನು ತುಂಬಿತು. ನರೇಂದ್ರ ಮೋದಿಜಿ ಅವರು ದೇಶದ ಪ್ರಧಾನಮಂತ್ರಿ ಆಗಿರುವಂತದ್ದು ನಮ್ಮ ಸೌಭಾಗ್ಯ. ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವರೇ ಕಾಸು ಕೊಟ್ಟು ನನಗೆ ಆಯ್ಕೆ ಮಾಡಿದ್ದಾರೆ. ನಿಮ್ಮ ಕನಸಿನ ಹಗರಿಬೊಮ್ಮನಹಳ್ಳಿ ಏನಾಗಬೇಕು? ಸರ್ಕಾರ ಇದನ್ನು ಒದಗಿಸ್ಕೊಡುವಂತ ಕೆಲಸ ಆಗಬೇಕು. ಅದೇ ನನ್ನ ಮೊಟ್ಟ ಮೊದಲನೇ ಗುರಿ. ಹಗರಿಬೊಮ್ಮನಹಳ್ಳಿ ನೂತನ ಜಿಲ್ಲೆ ವಿಜಯನಗರದಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರ. 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದಾಗಿನಿಂದ ರೂಪುಗೊಂಡಂತಹ SC ಮೀಸಲು ಕ್ಷೇತ್ರ. ಹಗರಿಬೊಮ್ಮನಹಳ್ಳಿ ತಾಲೂಕು ಎಣ್ಣೆ ಬೆಳೆ ಹಾಗೂ ಎಣ್ಣೆ ಉತ್ಪಾದನೆಯ ಕೇಂದ್ರವಾಗಿದೆ. ಕೋಳಿ ಸಾಕಾಣಿಕೆ ಕೂಡ ಪ್ರಮುಖವಾಗಿ ಕಂಡುಬರುವ ಪ್ರದೇಶ ಇದು. 2008ಕ್ಕೂ ಮೊದಲು ವಿಧಾನಸಭಾ ಕ್ಷೇತ್ರವಾಗಿದ್ದ ಕೊಟ್ಟೂರು ಕೂಡ ಈಗ ಹಗರಿಬೊಮ್ಮನಹಳ್ಳಿಯ ಭಾಗವಾಗಿದೆ. ಇನ್ನು ಕ್ಷೇತ್ರ ಪುನರ್ವಿಂಗಡಣೆ ಆದ ಬಳಿಕ ಹಗರಿಬೊಮ್ಮನಹಳ್ಳಿಯಲ್ಲಿ 4 ಚುನಾವಣೆಗಳು ನಡೆದಿವೆ. JDS 2 ಬಾರಿ ಯಶಸ್ಸನ್ನು ಕಂಡಿದೆ. 2008ರಲ್ಲಿ ನೇಮಿರಾಜ್ ನಾಯಕ್ BJPಯಿಂದ ಗೆದ್ರೆ, ನಂತರದಲ್ಲಿ 2013 ಮತ್ತು 2018ರಲ್ಲಿ ಭೀಮಾ ನಾಯಕ್ JDS ಮತ್ತು ಕಾಂಗ್ರೆಸ್ ಪಕ್ಷಗಳಿಂದ ಗೆದ್ದಿದ್ರು. 2 ಬಾರಿ ಸೋತರೂ ಕ್ಷೇತ್ರದ ಜನರ ಜೊತೆ ಒಡನಾಟ ಇಟ್ಟುಕೊಂಡಿದ್ದ ನೇಮಿರಾಜ್ ನಾಯಕ್ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕೊನೆ ಕ್ಷಣದಲ್ಲಿ JDSನಿಂದ ಟಿಕೆಟ್ ಪಡೆದು ವಿಧಾನಸೌಧಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ಹಗರಿಬೊಮ್ಮನಹಳ್ಳಿಯ ಅಭಿವೃದ್ಧಿಗೆ ಶಾಸಕರಾದ ನೇಮಿರಾಜ್ ನಾಯಕ್ ಅವರ ಸಂಕಲ್ಪ ಏನು? ಕ್ಷೇತ್ರದ ಮತದಾರರ ನಿರೀಕ್ಷೆ ಏನು ಅನ್ನೋದನ್ನ ನೋಡೋಣ. ಕನೆಕ್ಟ್ ಕರ್ನಾಟಕ ಅರ್ಪಿಸುವ MLA ರಿಪೋರ್ಟ್ ಕಾರ್ಡ್ನ ಈ ಎಪಿಸೋಡ್ನಲ್ಲಿ. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವಂತ MLA ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ನಾವಿವತ್ತು ಒಂದು ವಿಶೇಷವಾದ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಹಗರಿಬೊಮ್ಮನಹಳ್ಳಿ 2008ಕ್ಕೆ ಮೊದಲು ಇದು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ಪಡೆ ಆಗಿತ್ತು. ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದಲ್ಲಿತ್ತು. ಆ ನಂತರದಲ್ಲಿ ಮೀಸಲು ಕ್ಷೇತ್ರವಾಯಿತು. ಕ್ಷೇತ್ರ ಪುನರ್ವಿಂಗಡಣೆ ಬಳಿಕ 2008ರಲ್ಲಿ BJPಯಿಂದ ನೇಮಿರಾಜ್ ನಾಯಕ್ ಅವರವರು ಇಲ್ಲಿ ಶಾಸಕರಾದರು. ಆದರೆ 2013 ಮತ್ತು 2018ರಲ್ಲಿ ಒಂದಷ್ಟು ವ್ಯತ್ಯಾಸಗಳಾಯಿತು. 2023 ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ JDSಗೆ ಬಂದಂತ ನೇಮಿರಾಜ್ ನಾಯಕ್ ಅವರನ್ನ ಇಲ್ಲಿನ ಜನ ನೀವೇ ಗೆಲ್ಲಬೇಕು, ನೀವೇ ಶಾಸಕರಾಗಬೇಕು ಅಂತ ಜನರೇ ಹೊತ್ತುಕೊಂಡು ಮೆರವಣಿಗೆ ಮಾಡಿಕೊಂಡು ಶಾಸಕರನ್ನಾಗಿ ಮಾಡಿದ್ರು. ಈ ಕ್ಷೇತ್ರದ ಬಗ್ಗೆ, ಹಗರಿಬೊಮ್ಮನಹಳ್ಳಿ ಬಗ್ಗೆ, ನೇಮಿರಾಜ್ ನಾಯಕ್ ಅವರ ಕನಸಿನ ಹಗರಿಬೊಮ್ಮನಹಳ್ಳಿ ಏನಾಗಬೇಕಂತ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಮತದಾರ ಬಂಧುಗಳು, ಅಂದರೆ ನನ್ನ ಅಕ್ಕ ತಂಗಿಯವರು, ಅಣ್ಣ ತಮ್ಮಂದರು, ಹಿರಿಯರು, ಯುವಕರು, ಮೊಟ್ಟ ಮೊದಲನೇದಾಗಿ ಅವರಿಗೆ ನಾನು ತುಂಬ ಕೃತಜ್ಞತೆಯನ್ನು ನಾನು ಮಾಡ್ತೇನೆ.
ಓಕೆ. ಯಾಕಂದ್ರೆ ಸೇವೆ ಮಾಡ್ಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ರು. 23ರಲ್ಲಿ ಅವರೇ ಕಾಸು ಕೊಟ್ಟು ಈ ಕ್ಷೇತ್ರದ ಶಾಸಕನಾಗಿ ತಾವೇ ಬರಬೇಕು ಅನ್ನುವಂಥದ್ದನ್ನು ಕೂಡ ನನ್ನ ಬೆನ್ನಿಗೆ ನಿಂತು ಕೆಲಸ ಮಾಡಿ ನನಗೆ ಆಯ್ಕೆಯನ್ನು ಮಾಡಿದ್ದಾರೆ. ಅಷ್ಟೇ ಪ್ರಾಮಾಣಿಕವಾಗಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸಗಳು ಆಗಬೇಕಾಗಿರುವಂಥದ್ದು ಕೂಡ ಇದೆ. ಸರ್ 2008ರಲ್ಲಿ ಕರ್ನಾಟಕದ ಮಟ್ಟಿಗೆ ಯಾವ ಮೋದಿ ಅಲೆನೂ ಇರಲಿಲ್ಲ, ಏನೂ ಇರಲಿಲ್ಲ. ಅಂಥ ಟೈಮಲ್ಲಿ ನೀವು ಹಗರಿಬೊಮ್ಮನಹಳ್ಳಿಯಲ್ಲಿ ಕಮಲವನ್ನು ಅರಳಿಸ್ತವ್ರು. ಯಾಕೆ 13 ಮತ್ತು 18ರ ವ್ಯತ್ಯಾಸಗಳಾಯಿತು ಅನಿಸುತ್ತೆ? ನಾನು 2008ರಲ್ಲಿ ಸುಮಾರು 27,500 ಈ ಕ್ಷೇತ್ರದ ನಮ್ಮ ಎಲ್ಲ ನನ್ನ ಅಕ್ಕ ತಂಗಿ, ಅಣ್ಣ ತಮ್ಮಂದರು, ಹಿರಿಯರು, ಯುವಕರು ಎಲ್ಲರೂ ಆರಿಸಿದರು. 13ರಲ್ಲಿ ಕೆಲವು ನಮ್ಮದೇ ಆದಂಥ ತಪ್ಪುಗಳಿಂದ ಸುಮಾರು 63 ಓಟ್ಗಳಿಂದ ನಾನು ಸೋಲನ್ನು ಕಾಣಬೇಕಾಯಿತು. ಮತ್ತು 18ರಲ್ಲಿ ಕೂಡ ಸ್ವಲ್ಪ ಅದೇ ಪಕ್ಷದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಅಲ್ಲೇನೂ ಕೂಡ ಸ್ವಲ್ಪ ಸ್ವಲ್ಪ ಅಂತರದಲ್ಲಿ ಸೋಲನ್ನು ಕಾಣಬೇಕಾಯಿತು. ನಂತರ 2023ರಲ್ಲಿ ಕೊನೆ ಕ್ಷಣದವರೆಗೂ ಕೂಡ ನನಗೆ ಇಡೀ ಕರ್ನಾಟಕದಲ್ಲಿ 5 ವಿಧಾನಸಭಾ ಕ್ಷೇತ್ರ ಘೋಷಣೆ ಮಾಡೋದು ನಿಲ್ಲಿಸಿ ಒಂದೇ ದಿನ ಇರಲಿಕ್ಕೆ ಘೋಷಣೆ ಮಾಡಿ ಇಲ್ಲ ಟಿಕೆಟ್ ಇಲ್ಲ ಅಂತ ಹೇಳುವಂಥ ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಮತ್ತು ಈ ಕ್ಷೇತ್ರದ ಎಲ್ಲ ನನ್ನ ಪರವಾಗಿ ನಿಂತ ಎಲ್ಲ ನಮ್ಮ ಹಿರಿಯರು, ಬುದ್ಧಿಜೀವಿಗಳು, ನನ್ನ ಅಕ್ಕ ತಂಗಿ ತಾಯಂದಿರು, ಅಣ್ಣ ತಮ್ಮಂದರು, ಹಿರಿಯರು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಇಲ್ಲ ನೀವು ನಿಲ್ಲೇಬೇಕು, ಸುಮ್ಮನೆ ಕೂಡೋಂಗಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಅವರೆಲ್ಲ ನಮಗೆ ತುಂಬ ಬೆಂಬಲಕ್ಕೆ ನಿಂತು ಸಹಕಾರವನ್ನು ಕೊಟ್ಟರು. ಆವಾಗ ಕುಮಾರಣ್ಣವರು ಕೂಡ ಇಲ್ಲ ನಿಮ್ಮಂಥವರು ಇರಬೇಕು ನಮ್ಮ ಜೊತೆ ಅನ್ನುವಂಥದ್ದನ್ನು ಕೂಡ ಕರೆದು, ಇನ್ನೊಬ್ಬರಿಗೆ ಬಿ ಫಾರ್ಮ್ ಸಬ್ಮಿಟ್ ಆಗಿತ್ತು, ಅದನ್ನು ಕೂಡ ನಾಮಿನೇಷನ್ ಕೂಡ ಆಗಿತ್ತು JDS ಇಂದ ಇನ್ನೊಬ್ಬರಿಗೆ. ಆದರೂ ಫಾರ್ಮ್ C ಕೊಟ್ಟು ನಮ್ಮನ್ನು ಮತ್ತೆ ಜಾತ್ಯತೀತ ಜನತಾದಳ ಪಕ್ಷದಿಂದ ನನಗೆ ಟಿಕೆಟನ್ನು ಕೊಟ್ಟು ಅವರು ಕೂಡ ನನ್ನ ಬೆನ್ನಿಗೆ ಕುಮಾರಣ್ಣವರು ನಿಂತರು. ಹಾಗಾಗಿ ನಾನು 2023ರಲ್ಲಿ ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ತು. ಸರ್ JDS ಇಂದ ನಿಮಗೆ ಶಕ್ತಿ ಹೆಚ್ಚಾಯ್ತಾ ಅಥವಾ ನೇಮಿರಾಜ್ ನಾಯಕ್ ಅವರಿಂದ JDS ಶಕ್ತಿ ಹೆಚ್ಚಾಯ್ತಾ? ನೋಡಿ, ಒಂದು ಹೇಳ್ತೇನೆ, ನಮ್ಮಿಂದನೇ ಶಕ್ತಿ ಆಗಿದೆ ಅನ್ನುವಂಥದ್ದು ಅದು ಅಲ್ಲ. ಇವತ್ತು ಜನ ಮತದಾರ ಬಂಧುಗಳು ಅವರು ಮನಸ್ಸು ಮಾಡಿದರೆ ಯಾರಿಗೆಲ್ಲ ಶಕ್ತಿ ಕೊಡ್ಬೋದು, ಯಾರಿಗೆಲ್ಲ ಶಕ್ತಿ ಇಲ್ದಂಗೂ ಮಾಡ್ಬೋದು. ಆ ಶಕ್ತಿ ಇರುವಂಥದ್ದು ಜನತೆಗೆ. ಹಾಗಾಗಿ ಯಾವೆಲ್ಲ ಪಾರ್ಟಿ ಬೆಳಿಬೇಕು, ಯಾರು ವ್ಯಕ್ತಿಗಳು ಬೆಳಿಬೇಕಾಗಿದ್ರೆ, ಜನಪ್ರತಿನಿಧಿಗಳು ಆಗಬೇಕಾಗಿದ್ರೆ ಜನಸಾಮಾನ್ಯರು ಮತ್ತು ಕ್ಷೇತ್ರದ ಮತದಾರ ಬಂಧುಗಳು ಅವ್ರಿಗಿರುವಂಥ ಶಕ್ತಿ, ಅದು ನಮ್ಮ ಶಕ್ತಿ ಅಲ್ಲ. ಅವರ ಶಕ್ತಿಯಿಂದ ಇವತ್ತು ನಾವು ಆಯ್ಕೆ ಆಗಿರುವಂಥದ್ದು ಕೂಡ. ಸರ್, ನಿಮ್ಮ ಕನಸಿನ ಹಗರಿಬೊಮ್ಮನಹಳ್ಳಿ ಏನಾಗಬೇಕು ಸರ್? ಯಾಕಂದರೆ ನೀವು ಗೆದ್ದಿದ್ದೀರಾ, ಸರ್ಕಾರ ಇಲ್ಲ. ಸರ್, ಒಂದು ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಹೇಗಿದೆ ಅಂತ ಹೇಳಿದ್ರೆ, ಇಲ್ಲಿ ರೈತರು, ಕೂಲಿ ಕಾರ್ಮಿಕರು, ಬಡತನದಿಂದ ಮತ್ತು ಮಧ್ಯಮ ವರ್ಗದ ಜನ ನಾವು ಇಲ್ಲಿ ಇರುವಂಥದ್ದು ಕೂಡ. ಇಲ್ಲಿ ಬ್ಯಾಕ್ ವಾಟರ್ ಇದೆ, ಇಲ್ಲಿ ಹೆಚ್ಚು ನೀರಾವರಿ ಆಗಬೇಕಾಗಿರುವಂಥದ್ದು ಕೂಡ. ಇವತ್ತು ಈ ಭಾಗದಲ್ಲಿ ರೈತರಿಗೆ ತುಂಬ ಅನ್ಯಾಯ ಆಗಿದೆ. ನೀರಾವರಿ ಯೋಜನೆ ನಾವು ಇಲ್ಲಿಂದ ಆಂಧ್ರಕ್ಕೆ 1000 ಕಿಲೋಮೀಟರ್ ದೂರ ನಾವು ನೀರು ಕೊಡ್ತಾ ಇದ್ದೀವಿ. ಆದರೆ ಪಕ್ಕದಲ್ಲಿ ಇರುವಂಥ ನಮ್ಮ ರೈತರ ಜಮೀನುಗಳಿಗೆ ನೀರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಾವು. ಒಂದು. ಎರಡನೇದು, ಆ ಡ್ಯಾಮ್ ಕಟ್ಟಬೇಕಾಗಿದ್ರೆ ಎಲ್ಲ ನಮ್ಮ ರೈತರು ಜಮೀನನ್ನ ನಮ್ಮ ತಾತ ಮುತ್ತಾತ ಅವ್ರ ಕಾಲದಲ್ಲಿ ಈ ಕ್ಷೇತ್ರದ ಎಲ್ಲ ರೈತರು ಜಮೀನನ್ನ ಕಳ್ಕೊಂಡಂತ ರೈತರು. ಇವತ್ತು ಉಳಿದಂತ ಅಲ್ಪ ಸ್ವಲ್ಪ ಜಮೀನು ನೀರಾವರಿಗೆ ಅನುಕೂಲ ಆದ್ರೆ ಆ ಕುಟುಂಬವನ್ನು ಸಾಕುವಂತ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ರೈತರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಇವತ್ತು ರೈತರ ಮಕ್ಕಳು
ಕನ್ಯೆ ಕೇಳಲಿಕ್ಕೆ ಹೋದ್ರೆ ನೌಕರಿ ಇದೆಯಾ, ಇಲ್ಲ ಡಿ ಗ್ರೂಪ್ ಆದ್ರೆ ಇರ್ಲಿ ಅನ್ನುವಂತ ಕೇಳುವಂತ ಪರಿಸ್ಥಿತಿ ಇದೆ. ಇವತ್ತು ರೈತರ ಮಕ್ಕಳಿಗೆ ಇವತ್ತು ಏನು ವಿದ್ಯಾಭ್ಯಾಸಕ್ಕೂ ಬಹಳ ತೊಂದರೆ ಇದೆ. ಯಾಕಂದ್ರೆ ಜೀವನ ಮಾಡೋದೇ ಕಷ್ಟ ಇದೆ. ಇವತ್ತಿನ ವ್ಯವಸಾಯದಲ್ಲಿ ಏನಿದೆ ಅಂತ ಹೇಳಿದ್ರೆ ಏನು ಉಳಿಯಂಗಿಲ್ಲ. ಒಂದು ವರ್ಷ ರೈತನು ಅದ್ರಾಗೆ ಕೆಲಸ ಮಾಡಿ ಕೂಲಿ ನಾಲಿ ಎಲ್ಲ ಹಚ್ಚಿದ್ರು ಸಾಲದ ಬಾಧೆಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಸರ್ಕಾರಗಳು ಮಾಡಬೇಕಾಗಿರುವಂಥದ್ದು ಏನು, ರೈತರಿಗೆ ಮೊಟ್ಟ ಮೊದಲನೇದಾಗಿ ನೀರಾವರಿ ಯೋಜನೆಗಳನ್ನು ಕೊಡುವಂತ ಕೆಲಸ ಆಗಲಿ. ನೀವು ಬೇರೆ ಏನು ಕೊಡಬೇಡಿ, ನೀವು ಗ್ಯಾರಂಟಿ ಇನ್ನೊಂದು ಅದರ ಅವಶ್ಯಕತೆನೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ರೈತರಿಗೆ ನೀವು ನೀರಾವರಿ ಯೋಜನೆ ಮಾಡಿ, ರೈತರ ಮಕ್ಕಳಿಗೆ ಉನ್ನತ ವ್ಯಾಸಂಗಕ್ಕೆ ನೀವು ಹಣವನ್ನು ಸಹಾಯ ಮಾಡಿ ಆ ಸರ್ಕಾರದಿಂದ, ಜೊತೆಗೆ ಈ ಕೃಷಿ ಪರಿಕರಣಗಳೇನಿರ್ತಾವು ಅದು ಉಚಿತವಾಗಿ ರೈತರಿಗೆ ಕೊಡಿ. ನೀವು ಫೋಟೋ ಇಟ್ಟು ಪೂಜೆ ಮಾಡಿ ಪೂಜಿಸ್ತಾರೆ ದಿನ ರೈತರು. ಇವು ಬಡತನ ನಿರ್ಮೂಲನೆ ಆಗ್ಬೇಕಾಗಿದ್ರೆ ಬಡತನದ ಬೇರೆ ರೈತರು ಇವು ಇನ್ನೊಂದು ಕಡೆ ಹುಡುಕೋ ಅವಶ್ಯಕತೆ ಇರಂಗಿಲ್ಲ. ಈ ನಮ್ಮ ರಾಜ್ಯದಲ್ಲಿ, ಕ್ಷೇತ್ರದಲ್ಲಿ, ದೇಶದೊಳಗ ಬಡತನದ ಮೂಲ ಬೇರು ಅಂತ ಹೇಳಿದ್ರೆ ರೈತರು. ರೈತರನ್ನ ಅವಲಂಬನೆ ಆಗಿರುವಂತವ್ರು ಕೂಲಿ ಕಾರ್ಮಿಕರು. ಅವರು ರೈತರಿಗೆ ನಾವು ನೀರಾವರಿ ಯೋಜನೆ ಕೊಟ್ಟಾಗ ಅದರಿಂದ ಸುಮಾರು ಕುಟುಂಬಗಳು ಬದುಕಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನನ್ನ ಕೋರಿಕೆ, ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನೀರಾವರಿ ಯೋಜನೆಗೆ ಆದ್ಯತೆ ಕೊಡುವಂಥದ್ದನ್ನು ಕೂಡ ಜನರ ಪರವಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಸರ್, ಈ ಸರ್ಕಾರದಲ್ಲಿ ನಿಮ್ಗೆ ಅನುದಾನ ಸಿಕ್ಕಿದ್ಯಾ? ಈ ಬೇರೆ ಪಕ್ಷದವ್ರನ್ನ ಕೂಡ ಸಿದ್ದರಾಮಯ್ಯ ಅವರು ಶಾಸಕರನ್ನು ನೋಡ್ತಿದಾರ? ಸರ್, ಇನ್ನೊಂದು ಏನಾಗಿದೆ, 224 ಕ್ಷೇತ್ರದ ಶಾಸಕರಿಗೆ ಎಲ್ಲರಿಗೂ ತೊಂದರೆನೇ ಇದೆ. ಇವತ್ತು ನಾವು ಕೇಂದ್ರದ ಅನುದಾನಗಳನ್ನ ಸಾಕಷ್ಟು ತಗೊಂಡು ಬಂದಿದ್ದೇನೆ ಈ ಕ್ಷೇತ್ರದೊಳಗ. ಈಗ ಅಮೃತ್ ಯೋಜನೆಯಲ್ಲಿ ಸುಮಾರು ಒಂದು 250 ಕೋಟಿಗೂ ಅಧಿಕ ಹಣವನ್ನ ಕುಡಿಯ ನೀರಿಗಾಗಿ ಕೊಟ್ಟೂರು ಆಗಿರ್ಬೋದು, ಮರೇಬನಹಳ್ಳಿ ಆಗಿರ್ಬೋದು, ನಂತರ ಹಗರಿಬೊಮ್ಮನಹಳ್ಳಿ ಆಗಿರ್ಬೋದು ತಂದಿದ್ದೆವು. ಮತ್ತೆ ಕೆಲವು ರಸ್ತೆಗಳು ಬೇರೆ ಬೇರೆ ಯೋಜನೆಗಳಲ್ಲಿ KKRDB ನಲ್ಲಿ ತಗೊಂಡಿದ್ದೀವಿ, ಮತ್ತೆ DMF ನಲ್ಲಿ ತಗೊಂಡಿದ್ದೀವಿ, KMRC ನಲ್ಲಿ ತಗೊಂಡಿದ್ದೀವಿ. ಹೀಗಾಗಿ ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಜನರ ನಂಬಿಕೆ, ವಿಶ್ವಾಸವನ್ನು ಗಳಿಸ್ಕೊಳ್ಳುವಂತ ಕೆಲಸವನ್ನ ನಾವು ಜನಪ್ರತಿನಿಧಿ ಆದಂಥವ್ರು ನಾವು ಮಾಡಬೇಕಾಗಿರುವಂಥದ್ದು. ನನ್ನ ಕ್ಷೇತ್ರದಲ್ಲಿ ನಾನು ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೆ ಬೆಳಿಗ್ಗೆ ನಾನು ಬಂದ ಜನಕ್ಕೆ ನಾನು ಮಾತಾಡಿಸಿ ಕಳಿಸುವಂತ ಕೆಲಸವನ್ನು ಮಾಡ್ತೇನೆ. ನಂತರ 10:30 ಆದ ನಂತರ ಮತ್ತೆ ಜನರಿಗೆ ಸುಮಾರು 2 ಗಂಟೆವರೆಗೆ ಮಾತಾಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಈ ವಾರದಲ್ಲಿ ಎಷ್ಟು ದಿನ ಕ್ಷೇತ್ರದಲ್ಲಿ ಇರ್ತೀರಾ ಸರ್? ಮೋಸ್ಟ್ಲಿ ವಾರದಲ್ಲಿ ನಾನು 1-2 ದಿನ ಎಲ್ಲರೂ ಹೊರಗೆ ಹೋದ್ರೆ ಅದು ಕ್ಷೇತ್ರದ ಕೆಲಸದ ಮೇಲೆ ಓಕೆ, ಎಲ್ಲ ಸಮಯ ನಾನು ಕ್ಷೇತ್ರದಲ್ಲೇ ಕಳಿತೀನಿ, ಜನರ ಮಧ್ಯೆನೇ ಕಳಿತೀನಿ. ಓಕೆ. ಅತಿ ಮುಖ್ಯವಾಗಿ ನನ್ನ ಕ್ಷೇತ್ರಕ್ಕೆ ಇದಾಗಬೇಕು, ಒಂದಷ್ಟು ಆದ್ಯತೆಗಳಿರುತ್ತೆ. ನೀರಾವರಿ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ರಸ್ತೆ ಆಗಿರ್ಬೋದು. ಅತಿ ಮುಖ್ಯವಾದ ಆದ್ಯತೆ ಏನು ಸರ್? ಏನಾಗಬೇಕು ಸರ್ ಈ ಸರ್ಕಾರದಲ್ಲಿ? ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಬೇಕಾಗಿರುವಂಥದ್ದು ಮೊಟ್ಟ ಮೊದಲನೇದಾಗಿ ನಂದಿದುರ್ಗ ಏತ ನೀರಾವರಿ ಯೋಜನೆ ಆಗಬೇಕು. ಎಸ್. ಬಸರ್ಕೋಟ್ ತಾಣದ ಹತ್ರ ಅಲ್ಲಿ ಒಂದು ಏತ ನೀರಾವರಿ ಯೋಜನೆ ಆಗಬೇಕು. ತಂಬರಹಳ್ಳಿಯಲ್ಲಿ ಕುದುರೆ ಕೆನಾಲ್ ಆ ಯೋಜನೆ ಕೂಡ ಮುಂದುವರೆದ ಭಾಗವನ್ನ ಅದು ಕೆಲಸ ಆಗಬೇಕು. ನಂತರ ನಂದಿದುರ್ಗ ಯೋಜನೆ ಆಗಬೇಕು. ನಂತರ ಮರೇಬಿಹಾಳಿ ಏತ ನೀರಾವರಿ ಯೋಜನೆ ಆಗಬೇಕು. ಮತ್ತೆ ಕೊಟ್ಟೂರು ಸೇರಿ 17 ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆ, ಇದು ಬಹಳ ಮುಖ್ಯವಾಗಿ ಆಗಬೇಕಾಗಿರುವಂಥದ್ದು ಕೂಡ. ಇದು ಬಹಳ ಅವಶ್ಯಕತೆ ಇರುವಂಥದ್ದು. ಹೌದು, ನಾವು ದೂರ ಹೋಗುವಂತ ವಿಚಾರ ಏನಿಲ್ಲ, ಹತ್ರ ಇದೆ ಬ್ಯಾಕ್ ವಾಟರ್ ನಮಗೆ. ಕರೆಕ್ಟ್. ಹಾಗಾಗಿ ಆ ನೀರನ್ನ ಬಳಕೆ ನಮ್ಮ ರೈತರಿಗೆ ಆಗಬೇಕನ್ನುವಂಥದ್ದೇ ನನ್ನ ಕೋರಿಕೆ, ನನ್ನ ಗುರಿನೂ ಅದೇನೆ. ಯಾವತ್ತು ನಾವು ರೈತರ ಯೋಜನೆಗಳನ್ನ ಮಾಡಿಕೊಟ್ಟಾಗ ನಿಜವಾಗ್ಲೂ ನಾವು ಗೆದ್ದು ಸಾರ್ಥಕತೆ ಆಗುವಂತ ಕೆಲಸ ಕೂಡ ಆಗತ್ತೆ. ನಮ್ಮ ಆತ್ಮಪೂರ್ವಕವಾಗಿ ಕೂಡ ನನಗೂ ಖುಷಿನೂ ಆಗತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಗಮನ ಸೆಳೆಯುವ ಪ್ರಯತ್ನ ಮಾಡಿದಿರಾ ಸರ್? ಖಂಡಿತ. ನಾನು 2-3 ಸಚಿವರುಗಳಿಂದ ಭರವಸೆ ಸಿಕ್ಕಿದೆಯಾ ಸರ್? ಈಗ ನಾನು ಎಲ್ಲ
ಈಗ 3 ಅಸೆಂಬ್ಲಿ ಕರೆದ್ರು ಕೂಡ ಎಲ್ಲ ವಿಚಾರವನ್ನು ಇದನ್ನ ನಾನು ಪ್ರಸ್ತಾಪ ಕೂಡ ಮಾಡಿದ್ದೇನೆ. ಓಕೆ. ಸುಮಾರು ನಮ್ಮ ಸಿರಿಗೇರಿ ಅಜ್ಜವರು ಪರಮ ಪೂಜ್ಯರು ಕೂಡ ಈ ನೀರಾವರಿ ಯೋಜನೆಗಳಿಗೆ ತುಂಬಾ ಆದ್ಯತೆಯನ್ನು ಕೊಟ್ಕೊಂಡು ಬಹಳಷ್ಟು ಅವರ ಕೋರಿಕೆ ರೈತರಿಗೆ ನೀರಾವರಿ ಆಗಬೇಕನ್ನುವಂಥದ್ದು ಕೋರಿಕೆ ಕೂಡ ಇದೆ. ಹಾಗಾಗಿ ಎಲ್ಲ ಪರಮ ಪೂಜ್ಯರು ಕೂಡ ನಮ್ಮ ವಿಧಾನಸಭಾ ಕ್ಷೇತ್ರದೊಳಗ ರೈತರಿಗೆ ನೀರಾವರಿ ಆಗಬೇಕನ್ನುವಂಥದ್ದು ಅದಕ್ಕೆ ಬಹಳ ಸಪೋರ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ಸಣ್ಣ ಪುಟ್ಟ ಕೆಲಸಗಳು ಅದನ್ನು ಮಾಡ್ತಾ ಇದ್ದೀವಿ. ಈಗ ಕೊಟ್ಟೂರು ಮಿನಿ ವಿಧಾನಸೌಧಕ್ಕೆ ಗ್ರಾಂಟ್ ಅಂತ ತಂದಿರುವಂಥದ್ದು, ಕೊಟ್ಟೂರು 100 ಬೆಡ್ ಹಾಸ್ಪಿಟಲ್ ತಂದಿದ್ದೆವು. ಆಮೇಲೆ ಮರಿಯಂನಲ್ಲಿ CHC ಆಗಿ ಪರಿವರ್ತನೆ ಆಗಿದೆ, PHC ಇದ್ದಿದ್ದು. ನಂತರ ಚಿಲಕನಟ್ಟಿ PHC ಮಾಡಿದೆ. ಮತ್ತೆ ಅನೇಕ ಯೋಜನೆಗಳನ್ನು ಕೂಡ ಇಲ್ಲಿ ನಾವು GTTCಗೆ ಸುಮಾರು 20 ಕೋಟಿ ವೆಚ್ಚದಲ್ಲಿ ಮರಿಯಂನಹಳ್ಳಿಯಲ್ಲಿ ಆ ಕಾರ್ಯವನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ಪ್ರತಿ ಗ್ರಾಮಕ್ಕೆ ಕನಿಷ್ಠ ಅಂತ ಹೇಳಿದ್ರೆ 50 ಲಕ್ಷಕ್ಕಿಂತ ಕೆಳಗೆ ಕೊಟ್ಟಿಲ್ಲ ನಾವು ಅನುದಾನವನ್ನು. ಕನಿಷ್ಠ ಅಂದ್ರೆ 50 ಲಕ್ಷ ರೂಪಾಯಿ. ಅಂದ್ರೆ CC ರೋಡು, ಡ್ರೈನು, ಲೈಟು, ಶಾಲಾ ಕೊಠಡಿ, ಶಾಲಾ ದುರಸ್ತಿ, ಮತ್ತೆ ಹೆಲ್ತ್ ಸೆಕ್ಟರಿಗೆ ಕೊಟ್ಟಿದ್ದೆವು. ಆ ಥರ ನನ್ನ ಕ್ಷೇತ್ರದಲ್ಲಿ ಪ್ರತಿ ಗ್ರಾಮಕ್ಕೂ ಕೂಡ ನಾವು ಅನುದಾನ ಕೊಡುವಂತ ಕಾರ್ಯವನ್ನು ಮಾಡಿದೆವು. ಆದರೆ ಸರ್ಕಾರ ಈ ಗ್ಯಾರಂಟಿಗಳನ್ನು ಇಟ್ಕೊಂಡು ಸ್ವಲ್ಪ ತೊಂದರೆ ಆಗಿದೆ. ಈ ಗ್ಯಾರಂಟಿಯಿಂದ ನಿಜವಾಗ್ಲೂ ನಾನು ನಿಮ್ಮ ಮುಖೇನ ಅವರಿಗೆ ನಾನು ವಿನಂತಿಯನ್ನು ಮಾಡ್ತೀನಿ ಸರ್ಕಾರಕ್ಕೆ, ದಯಮಾಡಿ ನಾನು ಇದಕ್ಕೂ ಮುಂಚೆ ನಾನು ಈಗ ಹೇಳಿಕೆ ಕೊಟ್ಟಿದ್ದೇನೆ, ನೀರಾವರಿಗೆ ಆದ್ಯತೆ ಕೊಡಿ, ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆದ್ಯತೆ ಕೊಡಿ, ಹೆಲ್ತ್ ಸೆಕ್ಟರಿಗೆ ಆದ್ಯತೆ ಕೊಡಿ, ರಸ್ತೆಗಳಿಗೆ ಆದ್ಯತೆ ಕೊಡಿ. ನಂತರ ಈ ರೈತರ ಕೃಷಿ ಪರಿಕರಣಗಳನ್ನ ಉಚಿತವಾಗಿ ಕೊಡಿ. ನಿಮ್ಮ ಫೋಟೋ ಇಟ್ಕೊಂಡು ಪೂಜೆ ಮಾಡಿ ಊಟ ಮಾಡ್ತಾರೆ ಜನ. ಇದು ನೆನಪಾಗಿ ಉಳಿಯುವಂತ ಕಾರ್ಯ. ಇವು ಗ್ಯಾರಂಟಿ ನೀರಿನಲ್ಲಿ ಹೋಮ ಮಾಡ್ದಂಗ ಆಗತ್ತಷ್ಟೇ, ಅದರಿಂದ ಏನು ಉಪಯೋಗ ಅಂತೂ ಏನು ಆಗೋದಿಲ್ಲ ಇದು. ಅದಕ್ಕಾಗಿ ತಮ್ಮ ಮುಖೇನ ಸರ್ಕಾರಕ್ಕೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಸರ್, ಹಿರಿಯರು, ಅನುಭವಿಗಳು 4 ಚುನಾವಣೆ ನೋಡಿದ್ದೀರಾ. ನಿಮ್ಮ ಪ್ರಕಾರ ಶಾಸಕರ ಆಗೋದ್ ಕಷ್ಟನಾ ಅಥವಾ ಶಾಸಕರಾಗಿ ಕೆಲಸ ಮಾಡೋದ್ ಕಷ್ಟನಾ? ಸರ್ ನೋಡಿ, ಇದು ಜನರ ಶಕ್ತಿನೇ ಹಾಗೆ. ಆ ಜನ ಏನು ಮತ ಕೊಡ್ತಾರೆ, ಮತದಾರ ಬಂಧುಗಳು, ಅದರ ಶಕ್ತಿ, ಅದರ ಪವರ್ ಏನಿದೆ ನಿಜವಾಗ್ಲೂ ಕೂಡ ಜನಕ್ಕೆ ಉಪಯೋಗ ಆಗಬೇಕದು. ಅವ್ರು ಏನು ವಿಶ್ವಾಸ ನಂಬಿಕೆಯಿಂದ ಏನು ಮತವನ್ನು ಚಲಾಯಿಸ್ತಾರೆ, ಮತವನ್ನು ಕೊಡ್ತಾರೆ, ಆ ಮತಕ್ಕೆ ಕೂಡ ಬೆಲೆ ಸಿಗಬೇಕಾಗಿದ್ರೆ ಜನಪ್ರತಿನಿಧಿಗಳಾದಂಥವ್ರು ನಮ್ಮಂಥವ್ರು ಪ್ರಾಮಾಣಿಕವಾಗಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂತ ಪ್ರವೃತ್ತಿ ನಮ್ಮಲ್ಲಿ ಇರಬೇಕು. ಅದನ್ನು ಮಾಡಲೂಬೇಕು ಕೂಡ. ಸರ್, ಪಕ್ಷದ ವಿಚಾರಕ್ಕೆ ಬರೋದಾದ್ರೆ JDS ನಲ್ಲೆಲ್ಲ ಸರಿ ಇದೆ ಅಂತ ಅನ್ಸುತ್ತಾ? ಸರ್, ಖಂಡಿತ ಸರಿ ಇದೆ. ನಂತರ ನಾನು ತುಂಬಾ ಜನನು ನೋಡಿದ್ದೇನೆ. ಕುಮಾರಣ್ಣ ಅಂತವರು ಇವತ್ತು ತಾಯಿ ಹೃದಯ ಯಾವ ರೀತಿ ಇರುತ್ತೋ ಆ ರೀತಿ ಭಾವನೆ ಇರುವಂತವ್ರು. ಬಡವರು, ರೈತರು, ಕೂಲಿ ಕಾರ್ಮಿಕರು, ಕಷ್ಟದಲ್ಲಿ ಇರುವಂತ ವ್ಯಕ್ತಿಗಳಿಗೆ ಕೂಡ ಅವರು ಸ್ಪಂದಿಸುವಂತ ರೀತಿ ಏನಿದೆ ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆಗಿದೆ. ನಂತರ ಅಂತ ವ್ಯಕ್ತಿಗಳು ಅಧಿಕಾರಕ್ಕೆ ಬರಬೇಕು. ಆವಾಗ ನಿಜವಾದ ಬಡವನಿಗೆ, ನಿಜವಾದ ರೈತನಿಗೆ, ನಿಜವಾದ ಕೂಲಿ ಕಾರ್ಮಿಕನಿಗೆ, ನಿಜವಾದ ರೈತರ ನಾಗರಿಕರಿಗೆ, ನಮ್ಮ ಅಕ್ಕ ತಂಗಿಯವರಿಗೆ ನಿಜವಾದ ನ್ಯಾಯವನ್ನು ಸಿಗುವಂತ ಕೆಲಸ ಆಗತ್ತೆ. ನಿಖಿಲ್ ವಿಚಾರದಲ್ಲಿ ಯಾಕೆ ಸರ್ ಪದೇ ಪದೇ ತಪ್ಪಾಗ್ತಾ ಇದೆ? ಸರ್, ನಿಖಿಲ್ ಅವರು ಈಗ ಮನುಷ್ಯ ಅಂದ ಮೇಲೆ ಕಷ್ಟ ಸುಖಗಳು ಇದ್ದೇ ಇರತ್ತೆ. ಹೌದು, ನಿಜವಾಗ್ಲೂ ಕೂಡ ಅವರು ಭವಿಷ್ಯದಲ್ಲಿ, ಅವರ ಜೀವನದಲ್ಲಿ ಒಳ್ಳೆ ಭವಿಷ್ಯ ಇದೆ, ಎರಡನೇ ಮಾತಿಲ್ಲ. ಮುಂದೆ ನಿಜಕ್ಕೂ ಕೂಡ ರಾಜಕೀಯವಾಗಿ ಈ ರಾಜ್ಯದ ಜನತೆಯ ಸೇವೆಯನ್ನು ಮಾಡುವಂತ ಸೌಭಾಗ್ಯ ಖಂಡಿತವಾಗ್ಲೂ 2028ರಲ್ಲಿ ಭಗವಂತ ಅನುವು ಮಾಡಿಕೊಡ್ತಾರೆ. ಅವರು ಯಾವ ಕ್ಷೇತ್ರದಲ್ಲಿ ನಿಲ್ತಾರೆ, ಆ ಕ್ಷೇತ್ರದ ಅಕ್ಕ ತಂಗಿ, ತಾಯಂದ್ರು, ಅಣ್ಣ ತಮ್ಮಂದ್ರು ಎಲ್ಲರೂ ಕೂಡ ಆಶೀರ್ವಾದ ಗ್ಯಾರಂಟಿ ಮಾಡ್ತಾರೆ. ಅದು ನಂಬಿಕೆ ಇದೆ. ಸರ್, ಈಗ ನೀವಾಗಿರ್ಬೋದು, GT ದೇವೇಗೌಡರಾಗಿರ್ಬೋದು, ಅಥವಾ ಶಿಡ್ಲಘಟ್ಟದಲ್ಲಿ ಮೇಲೂರು ರವಿಕುಮಾರ್ ಆಗಿರ್ಬೋದು, ಸಾಕಷ್ಟು ಜನ ಹಿರಿಯರು JDS ನಲ್ಲಿ ಇದ್ದೀರಾ.
ಆದರೆ ನಾಯಕತ್ವ ಮಾತ್ರ ಒಂದೇ ಕುಟುಂಬಕ್ಕೆ ಅನ್ನೋ ಆರೋಪಗಳು ಬೇರೆ ಪಕ್ಷದವ್ರದ್ದು, ಪ್ರತಿಪಕ್ಷದವ್ರದ್ದು. 2028ಕ್ಕೆ JDSನ ಭವಿಷ್ಯ ಏನು ಸರ್? ಯಾರು ಅದನ್ನೆಲ್ಲವನ್ನ ಸಂಘಟನೆ ಮಾಡುವಂಥ ಶಕ್ತಿ ಅಥವಾ ನಾಯಕತ್ವವನ್ನು ತಗೊಂಡು ಹೋಗ್ತಾರೆ ಅನ್ಸುತ್ತೆ ನಿಮಗೆ? ಸರ್, ಒಂದು ಕಡೆ ನೋಡಿ, ಒಂದೇ ಕುಟುಂಬದವರು ಅಧಿಕಾರ ಇಟ್ಕೊಂಡಿಲ್ಲ. ಈಗ ಆಪೋಸಿಷನ್ ಲೀಡರು ನಮ್ಮ ಸುರೇಶ್ ಬಾಬು ಅವರು ಕುರುಬ ಸಮಾಜಕ್ಕೆ ಸಂಬಂಧಪಟ್ಟವರು, OBCನಲ್ಲಿ ಬರ್ತಾರೆ. ಹೌದು. ಇವತ್ತು GT ದೇವೇಗೌಡರು ಹಿರಿಯರು, ಯಾಕಂದ್ರೆ ಅವ್ರಿಗೆ ಇರುವಂತ ಅನುಭವ ನಮ್ಗ ವಯಸ್ಸಿಲ್ಲ. ಹಿರಿಯರು, ಅವ್ರ ಬಗ್ಗೆ ನಾನು ಮಾತಾಡುವಂತ ದೊಡ್ಡ ಮನುಷ್ಯ ನಾನಿಲ್ಲ. ಯಾಕಂತ ಹೇಳಿದ್ರೆ ಕುಮಾರಣ್ಣವರು ಒಂದು ನಿರ್ಧಾರ ಏನು ಅಂತ ಹೇಳಿದ್ರೆ, ಒಂದೇ ಕಮ್ಯುನಿಟಿಗೆ 2 ಹುದ್ದೆ ಆಗಬಾರ್ದು ಅನ್ನುವಂತ ಒಂದು ಯೋಚನೆಯನ್ನು ಮಾಡಿ GT ದೇವೇಗೌಡರು ಅಣ್ಣವರು ಕೂಡ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ. ನಂತರ ಸುರೇಶ್ ಬಾಬು ಅವ್ರನ್ನ ಅಪೋಸಿಷನ್ ಲೀಡರ್, ಹೌದು, ಅದನ್ನು ಮಾಡಬೇಕನ್ನೋ ಕಾರಣಕ್ಕೆ ಎಲ್ಲರ ಕೋರಿಕೆಯ ಮೇರೆಗೆ ಮಾಡಿದ್ದಾರೆ. ಓಕೆ ಸರ್, ಒಂದ್ ಕಡೆ ಹಾಸನ ಸ್ವರೂಪ್ ಆಗಿರ್ಬೋದು, ಗುರುಮಿಟ್ಕಲ್ ಕಂದಕೂರ್ ಆಗಿರ್ಬೋದು, ಹುಣಸೂರು GD ಹರೀಶ್ ಗೌಡ್ರ ಆಗಿರ್ಬೋದು, ಒಂದು ಹೊಸ ಅಲೆ ಕೂಡ ಬರ್ತಾ ಇದೆ JDS ಅಲ್ಲಿ. ಸತ್ಯ. ಅದು 2028ಕ್ಕೆ ಅಥವಾ ರಾಜಕೀಯದ ಭವಿಷ್ಯದಲ್ಲಿ ಒಂದು ಹೊಸ ಹೆಜ್ಜೆಯನ್ನ ಇಡಕ್ಕೆ ಅವರೆಲ್ಲ ಹೊರಟಿರುವಂಥವ್ರು. ಅವ್ರಗಳಿಗೆಲ್ಲ ಸೂಕ್ತವಾದ ಮಾರ್ಗದರ್ಶನ ಅನಿವಾರ್ಯತೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ 28 ಎಲೆಕ್ಷನ್ ಬರುವಾಗ ಯಾರು ಪಕ್ಷದಲ್ಲಿ ಇರ್ತಾರೋ ಯಾರು ಇರಲ್ವೋ ಏನಾಗುತ್ತೆ ಅನ್ನೋ ಗೊಂದಲಗಳು JDS ಕಾರ್ಯಕರ್ತರಲ್ಲಿ ಕಾಡ್ತಾ ಇದೆ. ಅಂಥವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್? ಒಂದು ಹೇಳ್ತೇನೆ, ಖಂಡಿತ ಇಂಟರ್ನಲ್ ಏನದ ಅಂತ ಹೇಳಿದ್ರೆ ಯಾವುದು ಕೂಡ ಯಾರಿಗೂ ಭಿನ್ನಾಭಿಪ್ರಾಯಗಳು ಇಲ್ಲ. ಇದು ಸತ್ಯ, 100ಕ್ಕೆ 100 ಸತ್ಯ. ವೀಕ್ಷಕರೇ, JDS ನಲ್ಲಿ ಸಣ್ಣದೇ ಒಂದು ಭಿನ್ನ ಮತ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಹಿರಿಯರು, ನಮ್ಮ GT ದೇವೇಗೌಡರು ಅವರು ಹಿರಿಯರು. ಯಾಕಂತ ಹೇಳಿದ್ರೆ ಅದು ಅಪೋಸಿಷನ್ ಲೀಡರ್ ಮಾಡಿಲ್ಲ ಅನ್ನೋ ಒಂದು ಕಾರಣ ಇರ್ಬೋದು, ಅಥವಾ ಬೇರೆ ಏನೋ ಕಾರಣ ಇರ್ಬೋದು. ಎಲ್ಲರೂ ನಾವು ಒಂದೇ ಒಂದು ಕುಟುಂಬದ ಸದಸ್ಯರುಗಳು. ಅವ್ರದ್ದು ಕೂಡ ಹಂಗ ಬೇರೆ ಭಾವನೆಗಳು ಇಲ್ಲ. ಎಲ್ಲರೂ ನಾವು ಒಂದೇನೆ. ಹಾಗಾಗಿ ಎಲ್ಲ ನಮ್ಮ ಶಾಸಕ ಸ್ನೇಹಿತರುಗಳು ಕೂಡ ನಾವು ಒಟ್ಟಿಗೆ ಇದ್ದೇವೆ. ಏನು ಕಾರಣಕ್ಕೂ ಕೂಡ ಭಿನ್ನ ಅಭಿಪ್ರಾಯಗಳಂತೂ ಇಲ್ಲ. ಮತ್ತೊಂದು ಕಡೆ JDS ಶಾಸಕರಿಗೆ ಅಥವಾ JDS ಶಾಸಕರಿರುವಂತ ಮತಕ್ಷೇತ್ರದ ಮತದಾರರಿಗೆ ಒಂದು ನಂಬಿಕೆ ಅಂದ್ರೆ, ರಾಜ್ಯ ಸರ್ಕಾರ ನೋಡಿಲ್ಲ ಅಂದ್ರೆ ಬಿಡಪ್ಪ, ಕುಮಾರಣ್ಣ ಇದ್ದಾರೆ, ಸೆಂಟ್ರಲ್ ಇಂದ ಅವಕಾಶ ಬರುತ್ತೆ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾಗ ಎಷ್ಟು ದೊಡ್ಡ ಶಕ್ತಿಯನ್ನ ತುಂಬಿತು ಸರ್ ನಿಮ್ಗೆ? ಸರ್, ಖಂಡಿತ ಈ ದೇಶದೊಳಗ ಮಾನ್ಯ ನರೇಂದ್ರ ಮೋದಿಜಿ ಅವರು, ಹೌದು, ನಿಜವಾಗ್ಲೂ ಕೂಡ ಈ ಗಂಡು ಮೆಟ್ಟಿನ ದೇಶದ ಪ್ರಧಾನಮಂತ್ರಿ ಆಗಿರುವಂಥದ್ದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾಗಿರುವಂಥ, ರೈತರ ಮಣ್ಣಿನ ಮಗ ಆಗಿರುವಂಥ ದೇವೇಗೌಡರು, ನರೇಂದ್ರ ಮೋದಿಜಿಯವರ ವ್ಯಕ್ತಿತ್ವ ಮತ್ತು ಅವರ ಆಡಳಿತ ವೈಖರಿಗಳನ್ನು ಒಪ್ತಾರೆ ಅನ್ನುವಂಥದ್ದು ಸಣ್ಣ ವಿಷಯ ಅಲ್ಲ. ಅವ್ರು ಒಪ್ಪಿದೆ ಅಂತ ಹೇಳಿದರೆ ಬಹಳ ಅರ್ಥಪೂರ್ಣವಾಗಿ ಇರುತ್ತೆ ಮೋದಿಜಿಯವ್ರನ್ನ. ಹಾಗಾಗಿ ಮೋದಿಜಿಯವರ ಆಡಳಿತ ವೈಖರಿ ಮತ್ತು ದೇಶವನ್ನು ಒಗ್ಗೂಡಿಸ್ಕೊಂಡು ಹೋಗುವಂಥದ್ದು, ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಎಷ್ಟು ಚೇತರಿಕೆಯಾಗಿದೆ, ಇವೆಲ್ಲ ಮನಗೊಂಡು ಇವತ್ತು ಅಲಯನ್ಸ್ ಮಾಡ್ಕೊಂಡಿರುವಂಥದ್ದು ಕೂಡ ಅದು ಖಂಡಿತವಾಗ್ಲೂ ಅದೇ ರೀತಿ ನಮ್ಮ ನಾಯಕರು ಮುಂದುವರ್ಸ್ಕೊಂಡು ಹೋಗ್ತಾರೆ. 2028ಕ್ಕೂ ಈ ಮೈತ್ರಿ ಇರುತ್ತೆ ಅಂತೀರಾ? ಎಲ್ಲ ನಮ್ಮ ಹಿರಿಯರು ತೀರ್ಮಾನ ಮಾಡಿದ್ದಾರೆ, ಅದೇ ರೀತಿನೇ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಓಕೆ ಸರ್, ನಿಮ್ಮ ಪ್ರಕಾರ ಹಗರಿ ಬೊಮ್ಮನಹಳ್ಳಿಗೆ ಏನಾಗಬೇಕು? ನಿಮ್ದೇ ಆದ ಒಂದು ಕನಸಿರುತ್ತೆ, ಇದೊಂದು ಆಗ್ಬೇಕಪ್ಪ ನನ್ನ ಆಡಳಿತದಲ್ಲಿ, ಅಥವಾ ಈ ಬಾರಿ ಅದು ಸಾಕಾಗಲ್ಲ, ಈ 3 ವರ್ಷದಲ್ಲಿ ಅದಾಗಲ್ಲ, ಮತ್ತೊಂದು ಅವಕಾಶ ಬೇಕು, ಇದು ನನ್ನ ಕನಸಿನ ಹಗರಿ ಬೊಮ್ಮನಹಳ್ಳಿ ಅಂದ್ರೆ ಏನ್ ಅನ್ಕೊಂಡಿದ್ದೀರಿ? ನನ್ನ ಕನಸಿನ ಹಗರಿ ಬೊಮ್ಮನಹಳ್ಳಿ ಆಗ್ಬೇಕಿದ್ರೆ ಡೆವಲಪ್ಮೆಂಟ್ಸು, ಮೂಲಭೂತ ಸೌಕರ್ಯ ಖಂಡಿತ ನಾನು ಮಾಡ್ತೀನಿ. ಎಷ್ಟೇ ಕಷ್ಟ ಇದ್ರೂ ಕೂಡ ಮಾಡ್ಕೊಂಡು ಹೋಗ್ತೇನೆ. ಜೊತೆಗೆ ನನಗೆ ಇದೇ ಆಗಬೇಕನ್ನುವಂಥದ್ದು ಆದರೆ ರೈತರ ನೀರಾವರಿಗಳು ಯೋಜನೆ ಆಗಬೇಕು, ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲತೆ ಆಗಬೇಕು, ರೈತರಿಗೆ ಏನೇನು ಸೌಲಭ್ಯಗಳು ಬೇಕು ಸರ್ಕಾರ ಇದನ್ನು ಒದಗಿಸ್ಕೊಡುವಂಥ ಕೆಲಸ ಆಗಬೇಕು. ಅದೇ ನನ್ನ ಮೊಟ್ಟ ಮೊದಲನೇ ಗುರಿ. ಇದು ಸರ್ಕಾರಕ್ಕೆ ನಿಮ್ಮ ಆಗ್ರಹ? ಓಕೆ, ಅಂದ್ರೆ ಇಡೀ ರಾಜ್ಯದಲ್ಲಿರೋ ಅನ್ನದಾತ ನಗಬೇಕು, ಅವಾಗ ಮಾತ್ರ ಅನ್ನದಾತ ನಕ್ರೆ ಎಲ್ಲರೂ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಸಾಧ್ಯ ಅಂತ. ಖಂಡಿತ. ಓಕೆ, ನೇಮಿರಾಜ ನಾಯಕ್ ಅವರ ಕುಟುಂಬವನ್ನು ಪರಿಚಯ ಮಾಡ್ಕೊಡೋದಾದ್ರೆ ಸರ್, ಮಡದಿ ಮಕ್ಕಳು, ನಿಮ್ಮ ಕುಟುಂಬನ ಪರಿಚಯ ಮಾಡಿಕೊಡಿ ಇಡೀ ರಾಜ್ಯದ ಜನತೆಗೆ. ಸರ್, ನಾನು ಮರೇಮನಹಳ್ಳಿ ತಾಣದಲ್ಲಿ ಹುಟ್ಟಿ ಬೆಳೆದಿರುವಂಥವನು.
ನಾನೊಬ್ಬ ರೈತ ಕುಟುಂಬದಲ್ಲಿ ಬೆಳೆದಂಥ ಮಧ್ಯಮ ವರ್ಗದ ನಾವು ರೈತ ಕುಟುಂಬದವರು. ನಾವು 8 ಜನ ಅಣ್ಣ ತಮ್ಮಂದರು, 2 ಅಕ್ಕಂದರು ನಮಗೆ. ನೀವೆಷ್ಟನೇವರು ಸರ್? ನಾನು 6ನೇವನು. 10 ಜನ ಅಲ್ಲ, 2 ಅಕ್ಕಂದರು ದೊಡ್ಡವರೇ. 10 ಅಂತ ಹೇಳಿದ್ರೆ ನಿಮ್ಗಿಂತ ನಾನು 7ನೇವನು. 7ನೇವರು. ಹಾಂ ಸರ್. ನಿಮ್ಮ ವಿದ್ಯಾಭ್ಯಾಸ, ನೀವು ಓದಿದ್ದು ಎಲ್ಲ ನಂದು ಡಿಗ್ರಿ ಆಗಿದೆ. ನಂತರ ನಮ್ಮ ಮಿಸಸ್ ಕೂಡ ದಾವಣಗೆರೆ ಲಕ್ಷ್ಮೀಪುರ ತಾಣದವರು. ಓಕೆ. ನಿಜವಾಗ್ಲೂ ಕೂಡ ನಮಗೆ ಈ ಮನೆಯ ದೇವತೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲ. ಸೂಪರ್. ಹಾಂ ಸರ್. ಮಕ್ಕಳು? ಮಗಳು ಸೆಕೆಂಡ್ PU ಓದ್ತಾ ಇದೆ. ಮಂಗಳೂರಿನಲ್ಲಿ ಎಕ್ಸ್ಪರ್ಟ್ ಕಾಲೇಜ್ನಲ್ಲಿ ಓದ್ತಾ ಇದ್ದಾರೆ. ಈ ವರ್ಷ ಸೆಕೆಂಡ್ PU ಎಕ್ಸಾಮ್ ಬರಿಬೇಕು. ಓಕೆ. ಮಗ ನವೀನ್ ಅಂತ ಹೇಳಿ 9th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆದಿದ್ದಾರೆ. ಕೊಪ್ಪಳದಲ್ಲಿ ಓದ್ತಾ ಇದ್ದಾರೆ. ಓಕೆ. ಮಗಳ ಹೆಸರು ವೈಷ್ಣವಿ ಅಂತ ಹೇಳಿ. ನಮಸ್ತೆ. ನಮಸ್ತೆ. ಅಶ್ರಫ್ ಅಂತ ಸರ್. ಏನು ಮಾಡ್ತೀರಾ? ನಮ್ಮದು ಪೋಲ್ಟ್ರಿ ಫಾರ್ಮ್ ಇದೆ. ಪೋಲ್ಟ್ರಿ ಫಾರ್ಮ್. ಕೋಳಿ ಸಾಗಾಣಿಕೆ ಹೇಗೆ ನಡೀತಿದೆ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಸರ್, ನಿಮ್ಗೆ ಎಷ್ಟು ವರ್ಷ ಈಗ? ನನಗೆ 42 ವರ್ಷ. 42 ವರ್ಷ. ಹೆಚ್ಚು ಕಡಿಮೆ ಒಂದು 25 ವರ್ಷದಿಂದ ಓಟ್ ಮಾಡ್ತಿರ್ತೀರಾ. ನೀವು ನೋಡಿದ ಹಗರಿಬೊಮ್ಮನಹಳ್ಳಿ ಅಥವಾ ಕೊಟ್ಟೂರು ಅಂತ ಬಂದಾಗ ಬೆಸ್ಟ್ MLA ಯಾರು ಸರ್? ಬೆಸ್ಟ್ MLA ಅಂದರೆ ಈಗಿಂದು 2 ಪೀರಿಯಡ್ ನೋಡಿದರೆ ಈ 2 ವರ್ಷದಲ್ಲಿ ಕೆಲಸ ಆಗಿದ್ದು 10 ವರ್ಷದಲ್ಲಿ ಆಗಿಲ್ಲ. ಹೌದೌದು. ನಮ್ಮ ಕೊಟ್ಟೂರು ಭಾಗದಲ್ಲಿ. ಕೊಟ್ಟೂರು ಭಾಗದ ನಾನು ಹೇಳ್ತಾ ಇರೋದು. ಕೊಟ್ಟೂರು ಭಾಗದಲ್ಲಿ 10 ವರ್ಷದ ಕೆಲಸ ಆಗಿಲ್ಲ. 2 ವರ್ಷದಲ್ಲಿ ಭಾಳ ಕೆಲಸ ಆಗಿದೆ. ಅಂದರೆ ಕೂಡ್ಲಿಗಿ ರೋಡ್ ಆಗಲಿಲ್ಲ 10 ವರ್ಷದಲ್ಲಿ. ಈ ಹರಪನಹಳ್ಳಿ ರೋಡು ಆಗಲಿಲ್ಲ. ಈ ಥರ ಕೆಲಸ ಯಾವೂ ಆಗಿಲ್ಲ. ಈಗ ಇರೋಂಥ MLA ನೇಮರಾಜ್ ನಾಯಕ್ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸರ್. ಕೆಲಸ ಮಾಡಿದ್ರು. ಯಾಕೆ 2 ಸಲ ಸೋಲಿಸ್ಬಿಟ್ರು ಜನ? ಯಾರಿಗೆ? ನೇಮರಾಜ್ ನಾಯಕ್ ಅವ್ರಿಗೆ. 2013-18 ಸೋತರು ತಾನೆ? ಹೌದು ಸರ್. ಹೌದು. ಅದು ಏನಾಯ್ತು ಅನ್ನೋದು ನಮಗೆ ಅಷ್ಟು ಇದು ಇಲ್ಲ ಸರ್. ಸೋಲಿನ ಬಗ್ಗೆ ನಮಗೆ ಅಷ್ಟು ಇದು ಇಲ್ಲ. ಒಟ್ಟು ಸೋತಿ ಲಾಸ್ಟ್ ಟೈಮು ಕೂಡ ಅವರು BJPಲಿಂದ ಪ್ರಯತ್ನ ಮಾಡಿದರು. ಪ್ರಯತ್ನ ಮಾಡಿದಾಗ BJP ಅವರು ಬೇರೆಯವ್ರಿಗೆ ಟಿಕೆಟ್ ಕೊಟ್ಟಾಗ ನಮ್ಮ ಲೋಕಲ್ ಲೀಡ್ರು ಇಲ್ಲಿ ಒಬ್ಬರು ಇದ್ದಾರೆ ಸರ್, ಹರ್ಷವಣ್ಣನವರು ಅಂತ. ಅವ್ರ ಮುಖಾಂತರ JDS ಟಿಕೆಟ್ ತಂದು ಗೆದ್ದರು ಈ ಸತಿ. ನಮಗೆ ಹಗರಿಬೊಮ್ಮನಹಳ್ಳಿ ಅಂದರೆ ಈ ಎಲೆಕ್ಷನ್ ಅಂತ ನೋಡ್ರೆ ಬರೀ ಜಗಳನೇ ನೋಡ್ತಾ ಇದ್ವಿ. ಇವ್ರು ತೊಡೆ ತಟ್ಟೋದು ಭೀಮಾ ನಾಯಕು, ಆ ಕಡೆಯಿಂದ ನೇಮಿರಾಜ್ ನಾಯಕ್ ತೊಡೆ ತಟ್ಟೋದು. ಏನು ಅಷ್ಟೊಂದು ವೈರತ್ವ ಇದೆಯಾ ಇಲ್ಲಿ? ಅಷ್ಟೊಂದು ಏನಿಲ್ಲ. ಈ ಭಾಗದಲ್ಲಿ ಅಂಥ ವೈರತ್ವ ಏನಿಲ್ಲ ಸರ್. ಕೊಟ್ರೇಶ್ವರ ಕುಪ್ರೆಯಿಂದ ಯಾವುದೂ ಇಲ್ಲ. ಆ ಸೈಡ್ ಏನಾರ ಬೊಮ್ಮನಹಳ್ಳಿ ಸೈಡ್ ಮಾಡ್ಕೊಂಡಿರ್ಬೋದು. ನಮ್ಮ ಇಲ್ಲಿ ಲೋಕಲ್ ಲೀಡ್ರು ಹರ್ಷವಣ್ಣರು ಅಂತ ಇದ್ದಾರೆ. ಅವರು ಇದರಲ್ಲಿಂದ ಎಲ್ಲದೂ ಇಲ್ಲಿ ಶಾಂತಿಯುತವಾಗಿದೆ. ನೋಡಿ ವೀಕ್ಷಕರೇ, ಇವರು ಧರ್ಮದಲ್ಲಿ ಮುಸ್ಲಿಂ ಆದರೂ ಕೂಡ ಕೊಟ್ಟೂರೇಶ್ವರನ ಕೃಪೆಯಿಂದ ಇಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾರಲ್ಲ, ಇಲ್ಲಿರುವಂಥ ಕೋಮು ಸೌಹಾರ್ದತೆ ಇದು ಅಂತ ಹೇಳ್ಬೋದು. ಹೌದು ಸರ್. ಅನ್ಯೋನ್ಯವಾಗಿದ್ದೀವಿ. ಭಾಳ ಅನ್ಯೋನ್ಯವಾಗಿದ್ದೀವಿ ಸರ್ ನಮ್ಮ ಭಾಗದಲ್ಲಿ. ಏನಾಗಬೇಕು ಸರ್ ಹಗರಿಬೊಮ್ಮನಹಳ್ಳಿ ಒಟ್ಟಾರೆ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ? ನಮಗೆ ಮುಂದಿನ ದಿನಗಳಲ್ಲಿ ಒಂದು ಮಿನಿ ವಿಧಾನಸೌಧ ಆಗ್ಬೇಕು ಸರ್. ಮಿನಿ ವಿಧಾನಸೌಧದ ಭಾಳ ಅವಶ್ಯಕತೆ ಇದೆ. ಆಮೇಲೆ ಸರೌಂಡಿಂಗ್ ಎಲ್ಲ ಕ್ಷೇತ್ರಗಳಲ್ಲಿ ನೀರು ಬಂದಿದೆ ಸರ್ ಕೆರೆಗಳಿಗೆ. ನಮ್ಮ ಕ್ಷೇತ್ರ ಇಲ್ಲಿಂದಾನೇ ಹೋಗಿದೆ ಸರ್. ಆದರೆ ನಮಗೆ ನೀರು ಬಂದಿಲ್ಲ ಸರ್ ಕೆರೆಗೆ. ಕೆರೆ ನೀರು ಬರೋದು ಭಾಳ ಪ್ರಾಮುಖ್ಯ. ಕೆರೆ ತುಂಬಿಸೋ ಕೆಲಸ ಮಾಡ್ತಿದ್ದಾರೆ ಶಾಸಕರು. ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಶಾಸಕರು ಸಿಗ್ತಾರಾ? ಬರೀ ಹಗರಿಬೊಮ್ಮನಹಳ್ಳಿಲೇ ಇರ್ತಾರಾ ಅಥವಾ ಕೊಟ್ಟೂರ್ಗೂ ಬರ್ತಾರಾ? ಇಲ್ಲ, ಕೊಟ್ಟೂರಿನಲ್ಲೇ ಜಾಸ್ತಿ ಇದು ಮಾಡ್ತಾ ಇದ್ದಾರೆ. ಇಲ್ಲೇ ಜಾಸ್ತಿ ಲೀಡ್. ಹೌದು ಸರ್, ಕೊಟ್ಟೂರಿನಲ್ಲೇ ಜಾಸ್ತಿ ಇದು ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಸಿಗ್ತಾರಾ ಯಾವಾಗ ಹೋದ್ರು? ಸಿಕ್ಕೇ ಸಿಗ್ತಾರೆ ಸರ್. ಸಿಗ್ತಾರೆ. ಏನೇ ಕೆಲಸ ಇದ್ರು ಪರಿಹಾರ ಸಿಗುತ್ತೆ? ಪರಿಹಾರ 100% ಸಿಗುತ್ತೆ ಸರ್. ಅವರಿಲ್ಲ ಅಂದರೂ ನಮ್ಮ ಲೋಕಲ್ ಲೀಡ್ರು MMJ ಹರ್ಷಣ್ಣ ಅಂತಾರೆ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು. ಅವ್ರ ಮುಖಾಂತರನೂ ಮಾಡಿಸ್ಕೋಬೋದು ಸರ್. ತೊಂದರೆ ಏನಿಲ್ಲ. ಅವ್ರ ತಲೆ ಹೋದ್ರು ಕೆಲಸ ಆಗಿಬಿಡುತ್ತೆ ಸರ್. ಈಗ ಏನೋ ಚರ್ಚೆ ನಡೀತಿದೆ 2028ಕ್ಕೆ ಮತ್ತೆ ಕ್ಷೇತ್ರ ಪುನರ್ವಿಂಗಡಣೆ ಅಂತ. ಹಂಗೇನಾರ ಕೊಟ್ಟೂರು ಮತ್ತೆ ಕ್ಷೇತ್ರ ಆಗ್ಬೋದು? ಆಗುತ್ತೆ ಸರ್. ಆಗುತ್ತೆ. ಓಕೆ. ನೀವೊಬ್ಬ ಹಿರಿಯ ಮತದಾರರಾಗಿ ನೇಮಿರಾಜ್ ನಾಯಕ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಶಾಸಕರಿಗೆ? ನಾನು ಇದೇ ಥರ ಕೆಲಸ ಮಾಡಿರಿ, ಒಂದು ಮಿನಿ ವಿಧಾನಸೌಧ, ಆಮೇಲೆ ಎಲ್ಲ ಕೆರೆಗಳಿಗೆ ತುಂಬಿಸೋ ಯೋಜನೆ ಮಾಡಿರಿ ಅಂತ ಮುಂದಿನ ದಿನಗಳಲ್ಲಿ ಅವ್ರ ತಲೆ ಮನವಿ ಮಾಡ್ತೀನಿ. ಆಸ್ಪತ್ರೆ ಎಲ್ಲ ಕರೆಕ್ಟ್ ಇದೆಯಾ ಇಲ್ಲಿ? ಆಸ್ಪತ್ರೆನೇ ಇದೆ ಸರ್ ಕರೆಕ್ಟ್. ಇಲ್ಲ ಎಲ್ಲದಕ್ಕೂ ಬಳ್ಳಾರಿ ಹೋಗ್ಬೇಕು, ಚಿತ್ರದುರ್ಗ, ದಾವಣಗೆರೆ ಹೋಗ್ಬೇಕು ಹಂಗಿದೆಯಾ? ಇಲ್ಲ ಸರ್, ಅದು ಸ್ವಲ್ಪ ದಾವಣಗೆರೆಗೆ ಹೋಗ್ರಿ ಅಂತ ಭಾಳ ಇದು ಮಾಡ್ತಾರೆ. ಇಲ್ಲಿ 100 ಬೆಡ್ ಮಾಡ್ತೀವಿ ಅಂತ ಮುಂದಿನ ದಿನಗಳು ಹೇಳಿದ್ದಾರೆ. ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಈಗ ಸದ್ಯಕ್ಕೆ ರಸ್ತೆ ಅಭಿವೃದ್ಧಿ ಅವು ಇವು ಮಾಡ್ತಾ ಇದ್ದಾರೆ ಸರ್.
ಶಬ್ಬೀರ್ ಅಂತೇಳಿ. ನೀವೇನು ಮಾಡ್ತೀರಾ? ಕೋಳಿ ಫಾರಮೇ ಮಾಡ್ತಾರೆ. ಹೌದು ಸರ್. ಹೆಂಗಿದೆ ಬಿಸ್ನೆಸ್ಸು? ಚೆನ್ನಾಗಿದೆ ಸರ್. ಏನು ಸಮಸ್ಯೆ ಏನಿದೆ ಸರ್? ಕೊಟ್ಟೂರಾಗಲಿ ಅಗ್ರಿಬೊಮ್ಮನಹಳ್ಳಿ ಆಗಲಿ? ಇಲ್ಲಿ ಕೊಟ್ಟೂರು ಭಾಗದಲ್ಲಿ ಅಂಥದ್ದೇನು ಸಮಸ್ಯೆ ಏನಿಲ್ಲ ಸರ್. MLAನೂ ಚೆನ್ನಾಗಿದ್ದಾರೆ, ಇಲ್ಲಿ ಲೋಕಲ್ ಲೀಡರ್ನೂ ಚೆನ್ನಾಗಿದ್ದಾರೆ, ಒಳ್ಳೆ ಅನ್ನೊಂದಾಗಿ ನಡೀತಾ ಇದೆ ಸರ್. ಈ ಹಿಂದೆ 10 ವರ್ಷ ಅಧಿಕಾರದಲ್ಲಿದ್ದರು ಅನ್ಕೋತೀನಿ ಭೀಮಾ ನಾಯಕ್ ಅವರು. ಆ 10 ವರ್ಷದಲ್ಲಿ ಆಗದೆ ಇರೋವಂಥ ಕೆಲಸ ಕಳೆದ 2 ವರ್ಷದಲ್ಲಿ ಏನೋ ಆಗ್ತಿದ್ಯಪ್ಪ ಅಂತ ಅನ್ಸಿದ್ಯಾ? ಆಗ್ತದೆ. ಏನು ಮಾಡ್ತಿದ್ದಾರೆ? ಓಣಿಯಲ್ಲಿ ರೋಡ್ಗಳು ಇದ್ದಿಲ್ಲ ಸರ್, ಈಗ ಓಣಿಯಲ್ಲಿ ರೋಡ್ಗಳು ಆಗ್ತಾ ಇದ್ದಾರೆ. ಹೊಸದಲ್ಲಿ ಎಲ್ಲ ಟಾರ್ ಆಗ್ತಿದ್ದಾರೆ. ಇದೇ ಫಸ್ಟ್ ನಾನು 10 ವರ್ಷದಲ್ಲಿ ಈಗ ನೋಡ್ತಿರೋದು. ಎಲ್ಲ ಏರಿಯಾದಲ್ಲಿ ರೋಡ್ಗಳು ಕಂಪ್ಲೀಟ್ ಆಗ್ತಾ ಇದೆ ಸರ್. ಈಗ ನಿಮ್ಮ ಶಾಸಕರು JDS ಅವರು ಅನುದಾನ ಸಿಗ್ತಿದೆಯಾ? ಕಾಂಗ್ರೆಸ್ MLAಗಳಿಗೆ ಇಲ್ಲ ಅಂತಾರೆ. ಇಲ್ಲ ಸಿಗುತ್ತೆ ಸರ್. ಏನಾದ್ರು ಬೇಸರ ವ್ಯಕ್ತಪಡಿಸಿದ್ದಾರೆ? ಇಲ್ಲ ಎಂದು ವ್ಯಕ್ತಪಟ್ಟಿಲ್ಲ. ಅನುದಾನ ಥರದಲ್ಲಿ ಯಶಸ್ವಿ ಆಗಿದ್ದಾರೆ. ಕುಮಾರಣ್ಣ ಜೊತೆ ಮಾತಾಡ್ಬಿಟ್ಟು ಸೆಂಟ್ರಲಿಂದ ಏನಾರು ತರ್ತಾರ? ಇಲ್ಲ ಸರ್, ಒಟ್ಟು ಲೋಕಲಲ್ಲಿ ಇಲ್ಲಿ ಕರ್ನಾಟಕದಲ್ಲೇ ತಂದು ಹಾಕ್ತಿದ್ದಾರೆ ಸರ್. ಎಲ್ಲ ಮಿನಿಸ್ಟರ್ಗಳು ಚೆನ್ನಾಗಿಟ್ಟಿದ್ದಾರೆ ಅವರು. ಓಕೆ. 2008ರಲ್ಲಿ ಒಳ್ಳೆ ಗೆಲುವನ್ನೇ ಕಂಡಿದ್ರು BJPಯಿಂದ. 2013ರಲ್ಲಿ ಸ್ವಲ್ಪ ಓಟಲ್ಲಿ ಸೋತ್ಬಿಟ್ರು. 2018ರಲ್ಲೂ ಚೇತರಿಸ್ಕೊಳಕ್ಕಾಗಲಿಲ್ಲ. ಯಾಕೆ ಕೆಲಸ ಮಾಡಿದ್ರು ಜನ 2 ಸಲ ಸೋಲ್ಸಿದ್ರು ಅಂತೀರ? ಅದು ನಮ್ಮ ಭಾಗದಲ್ಲೇ ಅಂತ ಏನು ಹೊಡೆತ ಕೊಟ್ಟಿಲ್ಲ ಸರ್. ಆ ಕಡೆ ಬೊಮ್ಮಳೆ ಸೈಡಲ್ಲೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್. ಹೌದು ಸರ್. ಈಗ ನಮ್ಮ ಕಡೆ ಎಲ್ಲೇನೋ ಆ ಥರ ಏನೂ ಆಗಿಲ್ಲ ಸರ್. ಲೀಡಿಂಗೇ ಇದೆ ಸರ್ ಈ ಕಡೆ. ಇಲ್ಲೆಲ್ಲ ಜಾತ್ಯತೀತವಾಗಿ ಶಾಸಕರು ಎಲ್ಲ ಅನ್ಯನ್ಯವಾಗಿದ್ದಾರೆ. ಕೊಟ್ಟೇಶ್ವರ ಆಶೀರ್ವಾದದಿಂದ ಎಲ್ಲ ಅನ್ಯನ್ಯವಾಗಿ. ಲಾ ಆ್ಯಂಡ್ ಆರ್ಡರ್ ಎಲ್ಲ ಕರೆಕ್ಟ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಶಾಸಕರು ಒಳ್ಳೆಯವರು ಅಂತ ಹೇಳ್ತೀರಾ? ಅಧಿಕಾರಿಗಳು ಲಂಚ ಗಿಂಚ ಕೇಳ್ತಾರ? ಹಾಸ್ಪಿಟ್ಲು, ಪುರಸಭೆ ಅಲ್ಲಿ ಇಲ್ಲಿ? ಎಲ್ಲಿ ಕೇಳಿಲ್ಲ ಸರ್. ಇಲ್ಲಿ ಇದುವರೆಗೆ ಯಾರು ಆ ಥರ ಆರಾಮಾಗಿ ಸರ್ಕಾರಿ ಕಚೇರಿ ಕೆಲಸ ಮಾಡಿಸ್ಬೋದು ಸರ್. ಮಾಡಿಸ್ಬೋದು, ಏನು ತೊಂದರೆ ಇಲ್ಲ ಸರ್. ಓಕೆ ಸರ್, ಥ್ಯಾಂಕ್ಸ್. ನನ್ನ ಹೆಸರು ಸತೀಶ್ ಪಾಟೀಲ್ ಅಂತ ಹೇಳ್ಬಿಟ್ಟು. ಹೇಗಿದೆ ಸರ್ ಶಿಕ್ಷಣ ಅಂತ ಬಂದಾಗ? ಕೊಟ್ಟೂರು ಕಳೆದ ಹಲವಾರು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಉನ್ನತ ಸಾಧನೆ ಮಾಡಿದೆ. ಅದರಲ್ಲೂ ಕಳೆದ 10 ವರ್ಷಗಳಿಂದ PUC ಕಲಾ ವಿಭಾಗದಲ್ಲಿ ಪ್ರಥಮ ರ್ಯಾಂಕು ಕೊಟ್ಟೂರು ಊರಿಗೆ ಕಾಲೇಜಿಗೆ ಬರ್ತಾಯಿದೆ. ಹಲವಾರು ರ್ಯಾಂಕುಗಳು, ಮೊದಲ 7-8 ರ್ಯಾಂಕುಗಳು ಕಳೆದ 8-10 ವರ್ಷಗಳಿಂದ ಕೊಟ್ಟೂರಿನ ಒಂದು PU ಕಾಲೇಜಿಗೆ ಬರ್ತಾಯಿದೆ. ಆದರೆ ಕೊಟ್ಟೂರಿನಲ್ಲೊಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಆಗೋದು ಭಾಳ ಅವಶ್ಯಕತೆ ಇದೆ. ಅದು ತುಂಬ ಮುಖ್ಯ ಅಂತ ಅನಿಸ್ತಾ ಇದೆ. ನಾನು ನಮ್ಮೆಲ್ಲ ಜನಪ್ರತಿನಿಧಿಗಳು ಹಿಂದೆ ಆಗಿರೋರು, ಈಗಾಗಲೋರು ಮತ್ತು ಮುಂದೆ ಆಗೋರ್ಗೂ ಕೇಳ್ತಾ ಇರೋದೇನು ಅಂತಂದರೆ, ನಮಗೆ ಸರ್ ಮುಂದೆ ಆಗೋರು ಯಾರು ಸರ್? ಮುಂದೆ ಆಗೋರ ಬಗ್ಗೆ ನಾನು ಹೇಳಾರೆ. ಆದರೆ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇರೋದೇನು ಅಂತಂದರೆ, ಹೆಚ್ಚು ಕಡಿಮೆ 5,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು PUC ಮುಗಿಸಿ ಈ ಭಾಗದಿಂದ ಹೊರಗೆ ಹೋಗ್ತಾ ಇದ್ದಾರೆ. ಕೊಟ್ಟೂರು ಒಂದೇ ಪಟ್ಟಣದಿಂದ 5,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಹೊರಗೆ ಹೋಗ್ತಾ ಇದ್ದಾರೆ. ಆದರೆ ಅವರಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಲ್ಲ. ಮತ್ತು ಬಹುತೇಕ PUCಯಲ್ಲಿ ರ್ಯಾಂಕ್ ಬರ್ತಾ ಇರೋ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದವರು. ಅಂಥ ವಿದ್ಯಾರ್ಥಿಗಳು ಈಗ ಡಿಗ್ರಿ ಮಾಡಲಿಕ್ಕೆ ಅವರು ಈಗ ಅಗ್ರಿಬೊಮ್ಮನಹಳ್ಳಿಗೆ ಹೋಗುವ ಅಥವಾ ಕೂಡ್ಲಿಗಿಗೆ ಹೋಗುವ ಅಥವಾ ಸುತ್ತಮುತ್ತಲು ಹಡಗಲಿಗೆ ಹೋಗುವ ಪರಿಸ್ಥಿತಿ ಬಂದಿದೆ. ಅಥವಾ ಇಲ್ಲ ಪ್ರೈವೇಟ್ ಕಾಲೇಜಲ್ಲಿ ಓದುವ ಪರಿಸ್ಥಿತಿ ಬಂದಿದೆ. ಭಾಳಷ್ಟು ಫೀಸ್ ತುಂಬಿ ಅವ್ರು ಪ್ರೈವೇಟ್ ಕಾಲೇಜಲ್ಲಿ ಹೋಗುವ ಪರಿಸ್ಥಿತಿ. ಎಷ್ಟೋ 90-95ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಮುಂದೆ ಓದೋಕ್ಕಾಗದೆ, ಫೀಸ್ ಕಟ್ಟೋಕ್ಕಾಗದೆ ನಿಂತಿದ್ದಾರೆ. ಈ ಸ್ಥಿತಿ ಇದೆ. ನಾನು ನಮ್ಮೆಲ್ಲ ಜನಪ್ರತಿನಿಧಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಅದು ತುಂಬ ಅವಶ್ಯಕತೆ ಇದೆ ಈ ಭಾಗದಲ್ಲಿ. ಶಿಕ್ಷಣಕ್ಕೆ ಆದ್ಯತೆ ಇಲ್ಲದೆ ಇದ್ದರೆ ಮತ್ತಿನ್ನು ಬೇರೆ ಯಾವಕ್ಕೂ ಆದ್ಯತೆ ಕೊಡೋದ್ರಿಗೂ ಅಷ್ಟು ಅರ್ಥ ಇಲ್ಲ ಅಂತ. ಈ ಬಗ್ಗೆ ಶಾಸಕರ ಗಮನಕ್ಕೆ ತಂದಿದ್ದೀರಾ ಸರ್? ಈಗ ಸಾಕಷ್ಟು ಸಲ ಎಲ್ಲ ಶಾಸಕರಿಗೂ ತಂದಿದೆ, ಎಲ್ಲರಿಗೂ ತರಲಾಗಿದೆ. ಊರಿನಲ್ಲೂ ಕೂಡ ಅದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಮಂದಿ ಒತ್ತಡಗಳನ್ನು ಹೇರಿದ್ದಾರೆ. ಆಗಬೇಕಾಗಿದೆ. ಆದರೆ ಅದು ಯಾವ ತಾಂತ್ರಿಕ ಕಾರಣದಿಂದಾಗಿ ಆಗ್ತಾ ಇಲ್ಲ ಗೊತ್ತಿಲ್ಲ. ಅದು ಆಗಬೇಕು. ಅದು ಇದಕ್ಕೆ ಜನಪ್ರತಿನಿಧಿಗಳ ಉತ್ತರ ಏನು ನೀವು ಹೋದಾಗೆಲ್ಲ? ಒಂದು ಇದರಲ್ಲಿಯೇ ಒಂದು ಇದು ಇದೆ. ಏನಂದರೆ, ತಾಲೂಕಿಗೆ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಆಗಬೇಕು ಅಂತ ಇದೆ. ನೂತನ ತಾಲೂಕಿದು. ಈ ತಾಲೂಕು, ಇಡೀ ತಾಲೂಕಲ್ಲಿ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇಲ್ಲ. ಆದರೆ ಒಂದು ಪ್ರೈವೇಟ್ ಕಾಲೇಜ್ ಇದೆ. ಆ ಪ್ರೈವೇಟ್ ಕಾಲೇಜು ಇರೋದ್ರಿಂದಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇನ್ನು ಯಾವ ಊರುಗಳಲ್ಲಿ ಪ್ರೈವೇಟ್ ಆಗಲಿ ಅಥವಾ ಸರ್ಕಾರಿ ಕಾಲೇಜ್ ಇಲ್ಲದಲ್ಲಿ ಮೊದಲ ಆದ್ಯತೆ ಕೊಡ್ತೀವಿ ಅಂತ ಸರ್ಕಾರ ಹೇಳಿರೋದ್ರಿಂದ, ತುಂಬ ದೂರದಲ್ಲಿ ಯಾವುದೇ ಪ್ರೈವೇಟ್ ಕಾಲೇಜು, ಸರ್ಕಾರಿ ಕಾಲೇಜು ಇಲ್ಲದವುಗಳಿಗೆ ಮೊದಲು ಆದ್ಯತೆ ಕೊಟ್ಟು ನಂತರದಲ್ಲಿ ಈ ಥರದ ಊರುಗಳಿಗೆ ಗಮನ ಕೊಡಲಾಗ್ತದೆ ಅನ್ನುವಂಥ ಮಾತನ್ನು ನಾವು ಕೇಳಿದ್ವಿ. ಆ ಕಾರಣಕ್ಕೆ ತಡ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ ಸರ್. ಮತ್ತೊಂದು ಕಡೆ ಇರುವಂಥ ಅತಿ ದೊಡ್ಡ ಸಮಸ್ಯೆ ಅಂದರೆ ಉದ್ಯೋಗಾವಕಾಶ. ಓಕೆ, ಕಾಲೇಜ್ ಸಿಗುತ್ತೆ, ಎಜುಕೇಷನ್ ಆಗುತ್ತೆ, ಎಲ್ಲದಕ್ಕೂ ಬಳ್ಳಾರಿಗೆ ಹೋಗಬೇಕು, ದುರ್ಗಕ್ಕೆ ಹೋಗಬೇಕು, ದಾವಣಗೆರೆಗೆ ಹೋಗಬೇಕು, ಇಲ್ಲ ಬೆಂಗಳೂರಿಗೆ ಹೋಗ್ಬಿಡ್ಬೇಕು. ನಿಜಕ್ಕೂ ಸ್ಥಳೀಯವಾಗಿ ಈಗ ಹೆಣ್ಣು ಮಕ್ಳಿಗೆ ಒಂದಷ್ಟು ಗಾರ್ಮೆಂಟ್ಸು ಅಥವಾ ಗಂಡು ಮಕ್ಳಿಗೆ ಯಾವ್ದಾದ್ರು ಫ್ಯಾಕ್ಟ್ರಿಗಳು, ಉದ್ಯೋಗ ಸೃಷ್ಟಿ ಎಷ್ಟು ಮುಖ್ಯ ಅನಿಸುತ್ತೆ ಎಲ್ಲ ಸ್ಥಳೀಯ ಮಟ್ಟದಲ್ಲಿ? ಅದು ತುಂಬ ಅವಶ್ಯಕತೆ ಇದೆ. ಯಾಕಂದರೆ ನೈಪುಣ್ಯತೆ ಹೊಂದಿರುವಂಥ ವಿದ್ಯಾರ್ಥಿಗಳು ಹೊರಗೆ ಬರ್ತಾ ಇದ್ದಾರೆ, ಆದರೆ ಅವ್ರ ಕೈಗಳಿಗೆ ಅವಕಾಶಗಳಿಲ್ಲ. ಆ ಕಾರಣಕ್ಕೆ ಅವರು ಮತ್ತೆ ದೊಡ್ಡ ಸಿಟಿಗಳನ್ನ ಹುಡುಕೊಂಡು ಹೋಗ್ತಾ ಇದ್ದಾರೆ. ಈ ಕೊಟ್ಟೂರಿನ ಭಾಗದಲ್ಲೇ ಸಾವಿರಾರು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮುಗಿಸು ಅಥವಾ ಮೆಡಿಕಲ್ ಮುಗಿಸು ಬೆಂಗಳೂರು ಮತ್ತು ಬೇರೆ ಕಡೆಗೆ ವಾಸ ಮಾಡುವ ಸ್ಥಿತಿ ಬಂದಿದೆ. ಇಲ್ಲಿಯೇ ಸ್ಥಳೀಯವಾಗಿ ಉದ್ಯೋಗದ ಅವಕಾಶಗಳು ಸಿಗೋಕ್ಕೆ ಸಾಧ್ಯವಾಗೋದಾದರೆ ಅದು ಈ ಭಾಗದ ಮಕ್ಕಳಿಗೆ ಇನ್ನಷ್ಟು ಅನುಕೂಲ ಆಗಲಿದೆ.
ಓಕೆ, ಈಗ ನಮ್ಮ ಕನೆಕ್ಟ್ ಕರ್ನಾಟಕ ಮೂಲಕ ನೀವು ಶಿಕ್ಷಣದ ಬಗ್ಗೆ ಹೇಳ್ತಾ ಇದ್ರಿಂದ ಸಚಿವರಾದ ಮಧು ಬಂಗಾರಪ್ಪ ಅವ್ರಿಗೆ ಡೈರೆಕ್ಟ್ ಹೇಳ್ಬೋದು, ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಸಚಿವರಾದ ಮಧು ಬಂಗಾರಪ್ಪ ಅವ್ರಿಗಿಂತ ಉನ್ನತ ಶಿಕ್ಷಣ ಸಚಿವರಾದಂತಹ ಸುಧಾಕರ್ ಅವರಿಗೂ ಕೂಡ ನಾನು ಬಯಸ್ತೀನಿ, ಈ ಭಾಗದ ಮಕ್ಕಳಿಗೆ ತುಂಬ ಅವಶ್ಯಕತೆ, ಡಿಗ್ರಿ ಕಾಲೇಜಿನ ಅವಶ್ಯಕತೆ ಇದೆ, ದಯವಿಟ್ಟು ಅದನ್ನು ಮಾಡಿಕೊಡಿ. ಆ ಮೂಲಕ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳು ಮುಂದೆ ಓದಲಿಕ್ಕೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿಕ್ತು ಅಂದರೆ ಅವರು ಇನ್ನಷ್ಟು ಅತ್ಯುತ್ತಮವಾಗಿ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬಲ್ಲರು, ಆ ಮೂಲಕ ನಿಮಗೆಲ್ಲರಿಗೂ ಋಣಿಯಾಗಬಲ್ಲರು ಅಂತ ನಾನು ಅವರಿಗೆ ಹೇಳಕ್ಕೆ. ಸೊ ದೂರ ಹೋಗಿ ಓದೋಕ್ಕೂ ಆಗದೆ, ಹತ್ತಿರದಲ್ಲಿರೋ ಖಾಸಗಿ ಕಾಲೇಜಿನಲ್ಲಿ ಫೀಸ್ ಕಟ್ಟೋಕ್ಕೂ ಆಗದೆ ಅವ್ರು ಬೇರೆ ಬೇರೆ ದಾರಿಗಳನ್ನು ಹುಡುಕ್ಯಾಳ್ತಾ ಇದ್ದಾರೆ. ಸೊ ನಮಗೆ ದೊಡ್ಡ ಸಮಸ್ಯೆ, ಈ ದೇಶಕ್ಕೆ ಭಾಳ ದೊಡ್ಡ ಸಮಸ್ಯೆ ಯಾವುದು ಅಂತಂದರೆ ಶಿಕ್ಷಣ ಪಡೆದಂಥ ಈ ವಿದ್ಯಾರ್ಥಿಗಳನ್ನು ಖಾಲಿ ಉಳಿಸೋದು ಬಹುದೊಡ್ಡ ಸಮಸ್ಯೆ ಆಗ್ತದೆ. ಅವು ಬೇರೆ ಬೇರೆ ದಾರಿಗಳನ್ನ ಹುಡುಕೊಂತವೆ. ಆ ಮಕ್ಕಳಿಗೆ ತಂತ್ರಜ್ಞಾನ ಗೊತ್ತಿದೆ, ಯೂಟ್ಯೂಬ್ ಗೊತ್ತಿದೆ, ಫೇಸ್ಬುಕ್ ಗೊತ್ತಿದೆ, ಆ ಮೂಲಕ ಬೇರೆ ಬೇರೆ ದಾರಿಗಳನ್ನ ಹುಡುಕ್ಯಾಳ್ತವೆ. ಆದ್ದರಿಂದ ಆ ಮಕ್ಕಳುಗಳಿಗೆ ಸರಿಯಾದ ದಿಕ್ಕಿನಲ್ಲಿ ಹೋಗಲಿಕ್ಕೆ ಉನ್ನತ ಶಿಕ್ಷಣ ಬೇಕು ಮತ್ತು ಸರಿಯಾದ ಮಾರ್ಗ ಬೇಕು. ಆ ಕಾರಣಕ್ಕಾಗಿ ಆದರೂ ಈ ಭಾಗದ ಮಕ್ಕಳಿಗಾಗಿ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಆಗೋದು ಭಾಳಷ್ಟು ಅವಶ್ಯಕತೆ ಇದೆ. ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಕೊಟ್ಟೂರು ಸೇರ್ಕೊಂಡಿದೆ 2008ರಿಂದ, ಬೇರೆನೋ ಆಗ್ಬೋದೇನೋ 28ಕ್ಕೆ ಗೊತ್ತಿಲ್ಲ. ಬಟ್ ಒಟ್ಟಾರೆ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಜೊತೆಗೆ ಶಾಸಕರಾದ ನೇಮಿರಾಜ್ ಅವರ ಕೆಲಸ ಅಂದರೆ ಏನಾಗಬೇಕು ಕ್ಷೇತ್ರಕ್ಕೆ ಕಾಣಿಸ್ತದೆ? ಅಭಿವೃದ್ಧಿ ಕೆಲಸ ಹೆಂಗಂತೇಳಿ ರಸ್ತೆ ಕಾಮಗಾರಿ ಆಗಲಿ, ಟೌನ್ ಚರಂಡಿ ರಸ್ತೆ ಅವಾದರೂ ಒಂದೊಂದು ವಾರ್ಡ್ನಾಗೆ ಹತ್ತತ್ರ ಒಂದು 50 ಲಕ್ಷ 80 ಲಕ್ಷ 1 ಕೋಟಿವರೆಗಿನ ಹಾಕಿದ್ದಾರೆ. ಇಲ್ಲಿ ಸ್ಥಳೀಯವಾಗಿ ನಮ್ಮ ಹರ್ಷವರ್ಧನ್ ಅವರು ನಮ್ಮ ಅಣ್ಣರೇ, ಹರ್ಷವರ್ಧನ್ ಅವರು ಎಸ್ಟಿಮೇಟ್ ಪ್ರಕಾರ ಇಂಥಲ್ಲಿ ಹಿಂಗೆ ಮಾಡ್ಬೇಕಂತ ಅವ್ರು ಹೇಳೋರು, ಇವರು ಅನುದಾನ ಹಾಕೋರು, ಇಬ್ಬರು ಜೋಡೆ ತಿಂತಾರೇ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿವರೆಗೂ ಕೂಡ್ಲಿಗಿ ರೋಡ್ ಅಂದ್ಬಿಟ್ಟು ಇದ್ರದ್ದು ಭುಜನಿ ರಸ್ತೆ ಒಂದ್ಬಿಟ್ರೆ ನಮಗೆ 3 ರಸ್ತೆನಾಗ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ಐತೆ ಹಗರಿಬೊಮ್ಮನಹಳ್ಳಿ ರಸ್ತೆ, ಹಾಗಾಗಿ ಅಭಿವೃದ್ಧಿ ಕಾರ್ಯಕ್ಕೆ ಕುಂಠಿತ ಆಗಿಲ್ಲ. ನಮ್ಮ ದೇವಸ್ಥಾನದ ಕೆಲಸ ಅದನ್ನು ಏನು ಬೇಕಾ ಅಂದ್ರೂ ನಮಗೆ ನಿಂತಿದ್ದು ಕೆಲಸ ಮಾಡಿಕೊಡ್ತಾರೆ. ಶಾಸಕರ ಬಗ್ಗೆ ನಮಗೆ ಖುಷಿ ಇದೆ, ಚೆನ್ನಾಗಿ ಕೆಲಸ ಮಾಡ್ತಾರೆ, ಅದರ ಬಗ್ಗೆ ಎರಡು ಮಾತಿಲ್ಲ. ನಮಗೆ ಅನುದಾನದ ಕೊರತೆ, ನಮಗೇನು DM ಫಂಡ್ ಅವು ಸಿಗ್ತವೆ ಕಾಣಲ್ಲ. ಇಲ್ಲಾಂದ್ರೆ ಬರೀ ಸರ್ಕಾರನ ನಂಬಿಕೆಯನ್ನು ಕೂತಿದ್ರೆ ನಾವು ಬರೀ ಗುಂಡಿ ಮುಚ್ಚೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಅನುದಾನಗಳಿಲ್ಲ. ಇವೆಲ್ಲ ಭಾಗ್ಯಗಳೆಲ್ಲ ಕೊಟ್ಟು ನಮಗೆ ಸಾರ್ವಜನಿಕರಿಗೆ ಯಾವ ಕೆಲಸಗಳು ಗ್ಯಾರಂಟಿ ಭಾಗ್ಯ ಒಳ್ಳೇದಲ್ರಿ. ದುಡಿಯೋ ಕೈಗೆ ಕೆಲಸ ಕೊಟ್ಟರೆ, ಈಗ ಯುವಕರು ಆಗಲೇ ನಮ್ಮ ಲೆಕ್ಚರ್ ಮಾತಾಡಿದರು, ಯುವಕರು ಎಷ್ಟು ಮಂದಿ ಹೊರಗೆ ಬರ್ತಾರೆ, ಅವ್ರ ಔಟ್ಪುಟ್ ಆಗೋದು ಗೊತ್ತಾಗತ್ತೆ ಹೊರತಾಗಿ ಸರ್ಟಿಫಿಕೇಟ್ ಸಿಗ್ತಾ ಹೊರತಾಗಿ ಅವರಿಗೆ ಬೇಕಾದಂಥ ಕೆಲಸಗಳು ಯಾರಿಗೆ ಸಿಗ್ತಾ ಇಲ್ಲ. ಯಾರೋ ಇವೆಲ್ಲ ಕ್ಯಾಸ್ಟ್ಗಳು ಅವನ್ನೆಲ್ಲ ನೋಡ್ಕೊಂಡು 100% 99 ತೆಗ್ದಾರಿಗೆ ಸಿಗ್ತವೆ. ಉಳ್ದವ್ರಿಗೆ ಅವರೆಲ್ಲ ಓದಿರ್ಬೇಕು, ಎಲ್ಲರೂ ಟ್ಯಾಲೆಂಟ್ ಇರ್ಬೇಕಂತ ಏನಿಲ್ಲಲ್ಲ, ಯಾರಿಗೆ ಕೆಲಸ ಇಲ್ಲ. ಇನ್ನೊಂದು ಯಾವ ಗಾರ್ಮೆಂಟ್ಸ್ ಮತ್ತೊಂದು ಏನಾದರೂ ಡಿಸ್ಟಿಕ್ ವೈಸ್ ತಂದು ಮಾಡೋಕ್ಕೆ ಇಚ್ಛಾಶಕ್ತಿ ಡಿಸ್ಟಿಕ್ ಮಿನಿಸ್ಟರ್ ಅದನ್ನು ಐಡೆಂಟಿಫೈ ಮಾಡಬೇಕು, ಮಾಡಿ ಹುಡುಗರಿಗೆ ಕೆಲಸ ಕೊಡೋಂಥ ಕಾರ್ಯಕ್ರಮ ಆಗಬೇಕು. ಮುಂದಿದ್ದ ಶ್ರೀಮಂತರಾಗೋದು ದೊಡ್ಡದಲ್ಲ, ಎಲ್ಲ ಕಾರ್ಯಕರ್ತರು ಹಿಂದೆ ಓದಿದಂಥ ವಿದ್ಯಾರ್ಥಿಗಳಿಗೆ ಕೆಲಸ ಕೊಟ್ಟರೆ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ. ಅದು ಸಾಧನೆ ಅನಿಸ್ಕೊಂತೈತಿ. ಇವು ದುಡ್ಡು ಬರ್ತವೆ ಮಾಡ್ತೀವಿ ಏನೋ ಒಂದು ಆಗುತ್ತೆ. ಯುವಕರಿಗೆ ಕೆಲಸ ಕೊಡೋಂಥ ಕಾರ್ಯಕ್ರಮ ಸರ್ಕಾರ ಕೊಟ್ಟರೆ ಈ ಶಾಸಕರುಗಳು ಏನಾದರೂ ಮಾಡ್ಬೋದು. ಇವ್ರ ಕೈಗಂತೂ ಏನಿಲ್ವಲ್ಲ, ಇವ್ರ ಕೈಗೆ ಏನೈತಿ, ಅವ್ರು ಕೊಟ್ಟರಲ್ಲಿ ಇವ್ರು ಮಾಡೋರು. ಶಾಸಕರು ನೀರಾವರಿ ಬಗ್ಗೆ ಅವು ಎಲ್ಲ ಭಾಳ ಸರ್ತಿನ ಸದನದಾಗ ಬೆಳಗಾವಿ ಅಧಿವೇಶನದಾಗೂ ಧ್ವನಿ ಎತ್ತಾರೆ, ಇಲ್ಲಿ ಧ್ವನಿ ಎತ್ತಾರೆ, ಬೆಂಗಳೂರಾಗ ಧ್ವನಿ ಎತ್ತಾರೆ. ಆಮೇಲೆ 17 ಕೆರೆದು ಹೋರಾಟ ಮಾಡ್ಯಾರ, ಅವು ಏನು ಕೆಲಸ ಆಗ್ತಾಯಿಲ್ಲ. ಅದು ಒಂದು 17 ಕೆರೆ ನೀರು ತುಂಬ ಕಾರ್ಯಕ್ರಮ ನಮ್ಮ ಊರಿಗೆ ತರ್ಬೇಕಂತ ನಮ್ಮ ಶಾಸಕರು ಛಲ ತೊಟ್ಟಾರ. ನಮಗೆ ಸರ್ಕಾರ ಇದ್ದದ್ದು ಇಷ್ಟೈತಿ ನೀರು ಬಿದ್ದುಬಿಡೋ. ನಮ್ಮವು ಸರ್ಕಾರ ಇಲ್ಲದಕ್ಕೆ ನಾವು ಸುಮ್ಮನೆ ಕೈ ಕಟ್ಟಿಕೊಳ್ಳೋ ಕೆಲಸ. ಅದು ಹತ್ತತ್ರ ಭಾಳ ದುಡ್ಡು 600 ಕೋಟಿ ಹಂಗೆಲ್ಲ ಬೇಕು ಅದಕ್ಕೆ. ಹಾಗಾಗಿ ಸಮಸ್ಯೆ ಇವನ್ನ ಸಮಸ್ಯೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ದಿನಗಳು ಬರ್ತಾವಂತ ನಾವು ಕಾದೀವಿ. ಏನೋ ಅದ್ರ ಬದಲು ಆಗ ಚಾನ್ಸ್ ಐತಿ, ನಮ್ಮ ಸಾಹೇಬ್ರು ಮಿನಿಸ್ಟರ್ ಆಗ್ಬೋದೇನೋ ಅಂತ ಒಂದು ಆಶಾವಾದ ಇಟ್ಕೊಂಡಿವಿ. ನೋಡೋಣ ಅದು ಏನು ಈ ಟರ್ಮಲ್ಲಿ ಆಗ್ಬೋದು, ಯಾಕೆ ಆಗಬಾರ್ದು. ನೋಡ್ತಿರಲ್ಲ ಬಡದಾಟಗಳು, ಅದ್ರಾಗ ಏನಾದರೂ ಒಂದು ಅವಕಾಶ ಐತೇನಂತ ನಮ್ಮ ಒಂದು ಅನಿಸಿಕೆ. ನೋಡೋಣ ಏನಾಗುತ್ತೆ. ಅಷ್ಟು ಒಳ್ಳೆ ಕೆಲಸಗಾರರು ಯಾಕೆ ಸರ್ 2 ಸಲ ಸೋಲ್ಸ್ಬಿಟ್ರಂಗಾರ ಜನ? 2 ಸಲ ಸೋಲಿಸಿ ಈ ದುಡ್ಡಿನ ಇದ್ರಾಗ ಕಷ್ಟ ಸರ್. ಈಗ ಈ ಸಲ ನೋಡಿರಲ್ಲ, ದುಡ್ಡು ಕೊಟ್ಟು ಗೆಲ್ಸಿವಿ ನಾವೆಲ್ಲ. ದುಡ್ಡು ಹಾಕಿ ನಾವು ಮತದಾರರೇ ದುಡ್ಡು ಹಾಕಿ ಗೆಲ್ಸಿರೋದು ನೋಡಿದ್ರಿ ನೀವು ಎಲ್ಲ, ನಿಮ್ಮ ಹಿಂದಿ ನೋಡಿದ್ರಿ. ಇದು ನಮ್ಮ ಡಿಸ್ಟಿಕ್ಕಿನ ಶಕ್ತಿ, ನಮ್ಮ ಕ್ಷೇತ್ರದ ಶಕ್ತಿ. ನಮ್ಮ ಹರ್ಷವರ್ಧನ್ ಅವ್ರ ಜೊತೆಗಿದ್ರೆ ನಾವು ಏನು ಬೇಕಾದರೂ ಮಾಡ್ತೀವಿ ಅನ್ನೋಕೆ ಇದು ಒಂದು ಉದಾಹರಣೆ ನೋಡಿರಿ ನೀವೀಗ.
ಕೇಳ್ತಿದ್ರಲ್ಲ ಮುಂದೆಲ್ಲ ಅವ್ರು ಗೆದ್ದಿದ್ರಂತೆ, ಅವರೆಲ್ಲ ಮಂಡಕ್ಕಿ ಒಗ್ಗರಣೆ ಹಾಕಿ ಟಿಫನ್ ಮಾಡಿಸಿ ಗೆಲ್ಸಿದ್ರಂತೆ, ಅವನ್ನೆಲ್ಲ ಕೇಳ್ತಿದ್ರಲ್ಲ ನೀವೆಲ್ಲ. ನೋಡಿಲ್ಲ ನೀವಂತ ಯಾರು ನೋಡಿಲ್ಲ, ನಾವು ನೋಡಿವಿ, ನಮ್ಮ ತಂದಾಗ ನೋಡಿವಿ. ಈಗ ನಮ್ಮ ಅರ್ಶಣ್ಣರು ಎಲ್ಲಿರ್ತಾರೆ ಅಲ್ಲಿ ಗೆಲ್ಲುವಂತ ಒಂದು ಸಾಬೀತಾಯ್ತು. ಆಮೇಲೆ ನಮ್ಮ ಈಗಿನ ಶಾಸಕರು 2 ಸರ್ತಿ ಸೋಲಕ್ಕೆ ಏನು ಕಾರಣ ಆಗಿತ್ತು, ಈ ಸರ್ತಿ ಗೆಲ್ಲಕ್ಕೆ ಏನು ಕಾರಣ ಆಯ್ತು? ಟಿಕೆಟ್ ಇಲ್ಲ, ನಮ್ಮ ರಾಷ್ಟ್ರೀಯ ಪಕ್ಷನೇ ಇಲ್ಲ, ದುಡ್ಡು ಇಲ್ಲ. ಮತ್ತು ಗೆಲ್ಲಕ್ಕೆ ಕಾರಣ ಏನು? ವ್ಯಕ್ತಿ ಮೇಲೆ ಗೆದ್ದಿರೋದು. ಚೆನ್ನಾಗಿ ಮಾಡ್ತಾನಪ್ಪ ಮುಂದೆ ಅನ್ನೋ ಒಂದು ಅಭಿಪ್ರಾಯದ ಮೇಲೆ ಜನ ಮತದಾರರು ಏನು ಬೇಕಾದರೂ ಮಾಡ್ತಾರೆ ಅನ್ನೋಕೆ ಇದು ನಮ್ಮ ಕ್ಷೇತ್ರ ಒಂದು ನಿದರ್ಶನ ಅಲ್ಲ ಇಡೀ ನಮ್ಮ ರಾಜ್ಯದಾಗ. ಇಡೀ ನಮ್ಮ ರಾಜ್ಯಕ್ಕೆ ಬೆರಳೆಣಿಕೆ ಅಷ್ಟು 2-3 ಕ್ಷೇತ್ರ ಮಾತ್ರ ಈ ಟೈಪ್ ಆಗಿರೋದು. ಇನ್ನು ಉಳಿಕೆವೆಲ್ಲ ದುಡ್ಡಿನ ಮೇಲೆ ನಿಂತಿರೋದು. ನಾವೆಲ್ಲ ಸಣ್ಣ ಪುಟ್ಟ ರೈತರೆಲ್ಲ ಹುಡುಗಿಗೆ ದುಡ್ಡು ಹಾಕಿ ಗೆಲ್ಸಿರೋ MLA, ದುಡ್ಡು ಹಂಚಿ ಆಗಿರೋ MLA ಅಲ್ಲ. ಹಂಗಾಗಿ ಶಾಸಕರು ಮಾಡ್ತಾರೆ ಅನ್ನೋದಕ್ಕೆ ನಮಗೊಂದು ನಿದರ್ಶನ, ನಮಗೊಂದು ಆಶಾಭಾವನೆ ಇದೆ. ನಮ್ಮ ಕಣ್ಣು ಮುಂದೆನೇ ಕೆಲಸ ನೀವು ನೋಡ್ಬೋದು. 3 ರಸ್ತೆಗೆ ಹೋಗಿ ನೋಡ್ಬರ್ರಿ ನೀವು. 24/7 ಕೆಲಸ ಮಾಡಿ ನಿಮಗೆ ರಸ್ತೆ ಕೊಟ್ಟಾರೆ ಮೊನ್ನೆ ಪಾದಯಾತ್ರಿಗಳಿಗೆ. ಪಾದಯಾತ್ರಿಗಳಲ್ಲಿ ನಡೆಯೋಕ್ಕಾರ ಬರೀ ಅವ್ರು ಕೊಟ್ಟ ಬಯಸ್ಕೊಂಡ್ರೆ ನಮ್ಗೆ ಸಾಕಾಗಿ ಹೋಗುತ್ತೆ. ಇಲ್ಲಾಂದ್ರೆ 6 ಮನೆ ರಸ್ತೆ ಆಗಿದ್ದು ನಮ್ಮವು. ಅದು ಯಾವ್ದ್ರ ತಂದ್ರು ಏನು ಮಾಡಿದ್ರು ಸೆಕೆಂಡ್ರಿ, ಒಟ್ಟು ನಮಗೆ ಅಂತ ಅಭಿವೃದ್ಧಿ ಮಾಡಿಕೊಟ್ಟಾರೆ. ನಿಮಗೆ ಏನು ಅಭಿವೃದ್ಧಿ ಆಗ್ಬೇಕು? ನಿಮ್ಮ ಏನು ಅಭಿವೃದ್ಧಿ? ಬಸ್ ಸ್ಟ್ಯಾಂಡ್ ಅಗಲೀಕರಣ ಒಂದು ಮೇನ್ ಆಗ್ಬೇಕು ಸರ್. ಅದರಿಂದ ಚಿಕ್ಕದಿದೆ, ಅದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಆಮೇಲೆ ಉಳ್ಕಿದ ಕೆಲಸ ಏನು ಕಸ ವಿಲೇವಾರಿ, ತುಂಬ ಡಸ್ಟ್ ಅಲರ್ಜಿಯಿಂದ ತುಂಬ ಜನಕ್ಕೆ ಸಮಸ್ಯೆ ಉಂಟಾಗ್ತಾಯಿದೆ. ಅದು ಸ್ವಲ್ಪ ಸರಿ ಮಾಡಬೇಕು. ಚರಂಡಿ ಇದು ಸ್ವಲ್ಪ ಗಲೀಜು ತುಂಬ ಇದೆ. ಹೊರಗಡೆ ಹೋದರೆ ಈ ಕೂಡ್ಲಿಗಿ ರಸ್ತೆ ಅಲ್ಲೆಲ್ಲ ನೋಡಿದ್ರೆ ಸ್ಮೆಲ್ ನಿಮಗೆ ಜಾಸ್ತಿ ಆಗುತ್ತೆ. ಇಲ್ಲಿದ್ದು ಕಸ ಎಲ್ಲ ಹೋಗಿ ಅಲ್ಲಿ ರೋಡ್ ಸೈಡ್ ಹಾಕ್ತಾರೆ ಅವರು. ಮುಂದ್ಗಡೆ ಸರ್ ಪೆಟ್ರೋಲ್ ಬಂಕ್ ಇದೆ ಅಲ್ಲ, ಅಲ್ಲಿನ ಕಸದ ದುಂಡು. ಶಾಸಕರ ಗಮನಕ್ಕೆ ತಂದಿದ್ರೆ ಇದ್ರ ಬಗ್ಗೆ? ಇಲ್ಲ ಸರ್, ಅದಕ್ಕೆ ಅವ್ರು ತಗೊಂಡಿಲ್ಲ ಸರ್. ಗಮನಕ್ಕೆ ಕೆಲವು ಸಾರಿ ಹೇಳಿದ್ದಾರೆ, ಬಟ್ ಅವರು ಅದನ್ನ ಗಮನಕ್ಕೆ ತಗೊಂಡಿಲ್ಲ. ಯಾಕೆನಾ ಆಮೇಲೆ ಸರಿ ಮಾಡ್ಬೇಕು ಸರ್. ಹೌದು ಸರ್, ನಾವಲ್ಲಿ ಕೊಟ್ಟು ಗೆಲ್ಸಿದ್ದೀವಿ. ಅವ್ರ ಶಾಸಕರು ಬೇಗ ಗಮನಕ್ಕೆ ತಗೊಂಡು ಅದು ಸರಿ ಮಾಡ್ಬೇಕು. ಅದು ತುಂಬ ಸ್ಮೆಲ್ ಸರ್. ಅದು UGD ಎಲ್ಲ ಸರಿ ಇದೆಯಾ? ಚರಂಡಿ ಸರಿ ಇದೆ ಸರ್. ಊರಲ್ಲೇನು ಸಮಸ್ಯೆ ಇಲ್ಲ ಸರ್. ರಸ್ತೆಗಳು ಕೆಲವು ಅಭಿವೃದ್ಧಿ ಆಗ್ತಾ ಇದ್ವು ಸರ್. ಈಗ ಪೆಂಡಿಂಗ್ ಇರೋವೆಲ್ಲವೂ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸರ್. ಚೆನ್ನಾಗಿ ಮಾಡ್ತಾ ಇದ್ದಾರೆ. ರಸ್ತೆಗಳು ಹಳ್ಳಿಗಳಲ್ಲೂ ರಸ್ತೆ ಇಲ್ಲ, ಹಳ್ಳಿಗಳಲ್ಲೂ ರಸ್ತೆ ಚೆನ್ನಾಗಿ ಆಗ್ತದವು ಸರ್. ಎಲ್ಲ ರೋಡನ್ನು ಚೆನ್ನಾಗಿ ಆಗ್ತದವು. ಈಗ ಚೆನ್ನಾಗಿದೆ. ದೇವಸ್ಥಾನದ ಮೇಲ್ಛಾವಣಿ ಕೂಡ ಮೊನ್ನೆ ರೀಸೆಂಟಾಗಿ ಸರಿ ಮಾಡಿದ್ದಾರೆ ಸರ್. ಇದು ಮರಿಕುಟ್ರೇಶ್ವರ ಗುಡಿ ಅಂತಂದೇಳಿ ಚೆನ್ನಾಗಿದೆ ಸರ್. ಆ ಥರ ಏನು ಸಮಸ್ಯೆ ಇಲ್ಲ. ಇದು ಒಂದು ಯುವಕರಿಗೆ ಉದ್ಯೋಗ ಒಂದು ಕೊಡಿಸೋದು ಸಲುವಾಗಿ ಒಂದು ಉದ್ಯೋಗ ಮೇಳ ಮಾಡಿದ್ರೂ ಚೆನ್ನಾಗಾಗುತ್ತೆ ಸರ್. ಉದ್ಯೋಗ ಮೇಳ ಆಗ್ತಿರ್ಬೇಕು ಸರ್. ಅವಾಗ ಕೊಟ್ಟೂರಲ್ಲಿ ಆಗ್ತಾಯಿದ್ರೆ ಯುವಕರಿಗೆ ಅನುಕೂಲ ಆಗುತ್ತೆ. ತುಂಬ ಯುವಕರು ಈಗ ಖಾಲಿದ್ದಾರೆ ಮನೆಯಲ್ಲಿ. ವಿಧಾನಸಭಾ ಕ್ಷೇತ್ರ ಇದ್ದಾಗಕ್ಕೂ ಇವಾಗಕ್ಕೂ ಹೋಲಿಸಿದ್ರೆ ಕೊಟ್ಟೂರು ಅಭಿವೃದ್ಧಿ ಆಗಿದೆ ಅನಿಸುತ್ತೆ? ಕೊಟ್ಟೂರು ಈಗ ಇದರಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಗ್ಯಾರಂಟಿ ಇದರಲ್ಲಿ ಯಾವ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ. ಅದಾಗಿ ಆಗಿದ್ದ ಅಭಿವೃದ್ಧಿ ಆಯ್ತಂದ್ರೆ ಅಗರ್ಬೊಮ್ಮನಹಳ್ಳಿ ಕ್ಷೇತ್ರದ ಒಂದು. ಹೌದಾ? ಅದಂಗೆ ಸರ್, ಅದು ಅಗ್ರಿಬೊಮ್ಮನಹಳ್ಳಿಯಲ್ಲಿ ಇರೋ JDS ಶಾಸಕರು ಅನುದಾನ ಇಲ್ಲ ಅಂತ ಬೇರೆಯವ್ರು ಹೇಳ್ತಾರೆ ಅಂತ ನೀವೇ ನೋಡ್ತಿರಲ್ಲ. ಈ ಕಾಂಗ್ರೆಸ್ ಗೌರ್ಮೆಂಟ್ ಗ್ಯಾರಂಟಿಗಳಿಗೆ ದುಡ್ಡು 3-4 ತಿಂಗಳಿಂದ ಕೊಡ್ತಾ ಇಲ್ಲ. ಅಂಥದ್ರಾಗ ನಮ್ಮ ಶಾಸಕರ ಆ ಅನುದಾನ ಈ ಅನುದಾನ KKRDB ಯಾವ ತಂದು ಪ್ರತಿ ಹಳ್ಳಿಗೂ CC ರಸ್ತೆಗಳು, ರೋಡ್ಗಳು, ಡಾಂಬರೀಕರಣಗಳು, ಕುಡಿಯುವ ನೀರಿನ ಯೋಜನೆಗಳು ಎಲ್ಲ ಮಾಡ್ತಿದ್ದಾರೆ. ಅದ್ರಾಗ ನಮ್ಮ ಕೊಟ್ಟೂರಿನ ಹರ್ಷವರ್ಧನ್ ಅವರು ಕೆಲವು ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ಕೊಡ್ತಾ MLA ಅವರಿಗೆ ಒತ್ತು ಕೊಡೋಕೆ ಹೇಳ್ತಾ ಇದ್ದಾರೆ. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಅಗ್ರಿಬೊಮ್ಮನಹಳ್ಳಿ ರಾಜಕೀಯ ನೋಡಿದ್ರೆ ಬರೀ ಜಗಳನೇ ಕಾಣಿಸ್ತಿರುತ್ತೆ. ಭೀಮನಾಯಕ್ ಒಂದ್ಸಲ ತೊಡೆ ತಟ್ತಾರೆ, ನೇಮರಾಜ್ ನಾಯಕ್ ಒಂದ್ಸಲ ಎಲೆಕ್ಷನ್ ಟೈಮಲ್ಲಿ ಗಲಾಟೆ ಆಗಿತ್ತು, ದೊಡ್ಡ ವಿಷಯ ಆಗಿತ್ತು. ಏನೋ ಅಷ್ಟೊಂದು ವೈರತ್ವ ಇದೆಯಲ್ಲ ರಾಜಕೀಯದಲ್ಲಿ? ರಾಜಕೀಯ ವೈರತ್ವ ಅಂದ್ರೆ ಇದ್ದದ್ದ ಅದು. ಒಟ್ಟಿಗೆ ವೇದಿಕೆ ಮೇಲೆ ಬರ್ತಾರೆ ಇಬ್ರು. ಯಾರ್ಯಾರು? ನೇಮಿರಾಜ್ ನಾಯಕ್, ಭೀಮಾ ನಾಯಕ್ ಎಲ್ಲ ಈ ನಡುವೇನಿಲ್ಲ. ಬಂದಿಲ್ಲ. ಹಂಗೆ ಇದೆ. ಬಟ್ ಅದು ಅಭಿವೃದ್ಧಿಗೆ ಮಾರಕ ಆಗಿದೆಯಾ ಅಥವಾ ಅಭಿವೃದ್ಧಿ ಆಗ್ತಾ ಇದೆಯಾ? ಅಭಿವೃದ್ಧಿ ಇವ್ರು ಮಾಡ್ತಾ ಇದ್ದಾರೆ. ಈಗ ಅಲ್ಲ, ಕೆಲವು ಕ್ಷೇತ್ರಗಳಲ್ಲಿ ಏನಾಗುತ್ತೆ, ಕಾಂಗ್ರೆಸ್ MLA ಸೋತಿರ್ತಾರೆ, ಆದ್ರೂ ಸರ್ಕಾರಕ್ಕೆ ಅವರೇ ಕಂಟ್ರೋಲ್ ಇಟ್ಕೊಂಡಿರ್ತಾರೆ. ಏನೋ ಅನುದಾನ ಕೊಡಬೇಡಿ. ಇವು ನಮ್ಮ ಶಾಸಕರಿಗೆ ಏನಂದ್ರೆ ಸೆಂಟ್ರಲ್ ಗೌರ್ಮೆಂಟಿಂದ ಯಾವ್ಯಾವ ಅನುದಾನ ತರ್ಬೇಕು ಅನ್ನೋದು ಒಂದು ಸ್ವಲ್ಪ ನಾಲೆಡ್ಜ್ ಐತೆ ಅವ್ರಿಗೆ. ಒಟ್ಟು ಏನು ಮಾಡ್ತಾರ ಗೊತ್ತಿಲ್ಲ. ಒಟ್ಟು ಅವು ಇವು ಕಾಮಗಾರಿಗಳು ಈಗ ನೋಡ್ತಾ ಇದ್ರಲ್ಲ, ಎಲ್ಲ ಸುತ್ತ ಹಳ್ಳಿ, ಯಾವ ಹಳ್ಳಿಗಾರ ಬರ್ರಿ CC ರಸ್ತೆಗಳು. ಈಗ ಒಂದು ಬಿಫೋರ್ ಒಂದು 15 ದಿವಸ ಮುಂಚೆ ಪ್ರತಿ ಹಳ್ಳಿಗೆ ಹೋಗಿ ಎಲ್ಲ ಶಂಕುಸ್ಥಾಪನೆ ಮಾಡಿ ಬಂದಾರೆ ಅಭಿವೃದ್ಧಿ ಕಾರ್ಯಗಳಿಗೆ. ಒಟ್ಟಿನಲ್ಲಿ ಏನೋ ಬದಲಾವಣೆ ತರ್ತಿದ್ದಾರೆ ನೇಮರಾಜ್ ನಾಯಕ್ ಅನ್ನೋ. ಐತೆ. ಮುಖ್ಯವಾಗಿ ಏನಾಗ್ಬೇಕು ಸರ್? ಇದೊಂದು ಆಗ್ಬಿಡ್ಬೇಕಪ್ಪ ಅಂದ್ರೆ ಏನು? ಅಲ್ಲ, ಈಗ ನಮ್ಮೂರಿಗೆ ಮೇನ್ ಅಂದ್ರೆ ಬಸ್ ಸ್ಟ್ಯಾಂಡ್ ಒಂದು ಸ್ವಲ್ಪ ಕೊರತೆ ಐತಿ. ತಾಲೂಕು ಆಫೀಸ್ ಆಗಿಲ್ಲ. ತಾಲೂಕಾಗಿ ಈಗ 7-8 ವರ್ಷ ಆಯ್ತು, ಇನ್ನೂ ಒಂದು ಆಫೀಸ್ಗಳು ಇನ್ನೂ ಆಗಿಲ್ಲ. ತಾಲೂಕ್ ಪಂಚಾಯತಿ
ತಾಲೂಕು ಆಫೀಸ್ ಬಿಟ್ಟರೆ ಇನ್ನೂ 32 ಇಲಾಖೆಗಳು ಬರೋದವು. ಅವನ್ನ ಇಷ್ಟ ಶೀಘ್ರದಲ್ಲಿ ತರ್ತಾರಂತ ನಮಗೆ ಭರವಸೆ ಐತಿ. ಕಾಂಟ್ರಾಕ್ಟರ್ ಅಂದರೆ ಫಸ್ಟ್ ಕ್ವಶನ್ ಕಮಿಷನ್ ಇದೆಯಾ? ಕಮಿಷನ್ ಎಲ್ಲ ಇದೆ ರೀ. ಶಾಸಕರಿಗೆ ಎಷ್ಟು % ಕೊಡ? ಇಲ್ಲ ರೀ, ಯಾವುದು ಏನಿಲ್ಲ. ಅಲ್ಲ, ಈ ಶಾಸಕರಿಗೆ ಅಥವಾ ಮೊದಲು? ಇಲ್ಲ ರೀ, ಮೊದಲು ಬಂದ್ಬಿಟ್ಟು ಬರೀ ಆಶ್ವಾಸನೆಗಳು ಆಗ್ತಿದ್ವು, ಏನಾಗುತ್ತೆ ಯಾವುದೇ ಕೆಲಸ ಆಗ್ತಿದ್ದಿಲ್ಲ. ಬರೀ ಏನೇ ನಾವು ಯಾರ ಕಾಂಟ್ರಾಕ್ಟರ್ ಹೋದ್ರು ಕೂಡ ಹ್ಞೂ ಅಂತ ಹೇಳಿದ್ರೆ ಯಾವುದೇ ಕೆಲಸ ಮಾಡಿಸ್ತಿದ್ದಿಲ್ಲ. ಇವ್ರು ಹೆಂಗಿಲ್ಲ, ಮೊನ್ನೆ ನಾವು ಹೋಗಿದ್ವಿ, ನಮ್ಮದು ಕೊಟ್ಟೂರು ಸಬ್ ಡಿವಿಷನ್ ಆದಮೇಲೆ ಕೋಗಳಿ, ಹಲಬೂರು, ಅಂಬಳಿ ಪಂಚಾಯತಿನ ಅದನ್ನ ಕೊಟ್ಟೂರು ಸೇರಿಸ್ಬೇಕಂತ ಒಂದು ಮನವಿ ಕೊಟ್ಟಿದ್ವಿ. ಅವ್ರು ಇಮಿಡಿಯೇಟಾಗಿ MD ಒಂದು ಲೆಟರ್ ಬರ್ಕೊಟ್ರು ನಮಗೆ. ಕುದ್ದುಬಿಟ್ಟು ಅವ್ರು ಕರೆಸ್ಬಿಟ್ಟು ನೈಟ್ 8 ಗಂಟೆ ಆದರೂ ಕುಂದ್ಬಿಟ್ಟು ಲೆಟರ್ ತೊಗೊಂಡು MD ಲೆಟರ್ ಮಾಡಿಸಿ ನಮಗೆ ಲೆಟರ್ ಕೊಟ್ಟಿದ್ದಾರೆ ಅವರು. ಈಗ ಶಾಸಕರು ಲಂಚ ಮುಟ್ಟಲ್ಲ, ಓಕೆ. ಅಧಿಕಾರಿಗಳು ಹಂಗೇನಾ? ಅಧಿಕಾರಿಗಳು ಅಂದರೆ ಕೆಲವೊಂದು ಕಡೆ ಇದೆ, ಕೆಲವೊಂದು ಕಡೆ ಇಲ್ಲ. ಅದನ್ನ ಹೇಳೋಕ್ಕಾಗೋದಿಲ್ಲ, ಅದು ನಡೀತಾರೆ. ಯಾವುದು ಫುಲ್ ಕ್ಲೀನ್ ಆಗೋಕ್ಕಾಗಲ್ಲ ಸರ್ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಆದರೂ ಇದ್ದಿದ್ದರಲ್ಲಿ ಹಗರಿ ಬೊಮ್ಮಳ್ಳಿ ಅವ್ರಿಗೆ ಹಳೆ MLA ಅವ್ರು ಕಂಪೇರ್ ಮಾಡಿದ್ರೆ ಇದು ಬೆಟರ್ ಇದೆ, ಚೆನ್ನಾಗಿದೆ. ಯಾಕಂದರೆ ಇವ್ರು ಆ ಥರ ಏನೂ ಕೇಳ್ತಾ ಇಲ್ಲ, ಎಲ್ಲ ಕರೆಕ್ಟಾಗಿ ಕೆಲಸ ಫಸ್ಟ್ ಆಗಬೇಕು, ಕ್ಲೀನಾಗಿ ಆಗಬೇಕು ಮಾಡಿದ್ರೆ. ಆ್ಯಕ್ಚುಲಿ ನೋಡಿರಿ, ಈಗ 10 ವರ್ಷ ಆಯಿತು ಕೊಟ್ಟೂರು ಟು ಹಲಬೂರು ರೋಡು ಎಷ್ಟು ಕೆಟ್ಟದಾಗಿದೆ. ಮೊನ್ನೆ ಒಂದು ರಿಕ್ವೆಸ್ಟ್ ಕೊಟ್ಟಿಗೆ, ಈಗ ಆಲ್ರೆಡಿ ರೋಡ್ ಆಗ್ತಾ ಇದೆ. ಸೊ ಸುಮ್ಮನೆ ಕೊಟ್ಟೂರು ಸರೌಂಡಿಂಗ್ ಯಾವುದೇ ರೋಡ್ ನೋಡ್ಕೊಡ್ರಿ, ಎಲ್ಲ ಅಭಿವೃದ್ಧಿ ಅಂದರೆ ಆ ಥರ. ಯಾಕಂದರೆ ಅಧಿಕಾರ ಇಲ್ಲ, MLA ಆಗಿದ್ದಾರೆ ಅಷ್ಟೇ ಅವರು, ಸರ್ಕಾರ ಇವ್ರದ್ದಿಲ್ಲ. ಆದ್ರೂ ಒಂದು ಚೆನ್ನಾಗಿ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. 10 ವರ್ಷ ಅವರು ಅಧಿಕಾರದಾಗಿದ್ದರೂ ಕೂಡ ಅವ್ರು ಏನೂ ಮಾಡಲ್ಲ. 5 ವರ್ಷ ಅವ್ರು ಸರ್ಕಾರ ಇದ್ದರೂ ಕೂಡ ನಾನು ಲಾಸ್ಟ್ ಟೈಮಲ್ಲಿ ಮಾಜಿ MLA ಅವ್ರು ಏನೂ ಮಾಡೋಕ್ಕಾಗಿಲ್ಲ. ನಮ್ಮ ಕಡೆ ವಿಸಿಟು ಕೂಡ ಕೊಟ್ಟಿಲ್ಲ. ನಾವು ಎಷ್ಟು ಸರ್ತಿ ಅವ್ರ ಹತ್ರ ರಿಕ್ವೆಸ್ಟ್ ಕೊಟ್ಟರು ಹ್ಞೂ ಭರವಸೆ ಅಷ್ಟೇ, ಅವ್ರದ್ದು ಏನೇನು ಆಗಿಲ್ಲ. ಇವತ್ತು ಭರವಸೆ ಜೊತೆ ಫಸ್ಟ್ ಕೆಲಸ ಇವ್ರದ್ದು ಆ ಥರ ಎಲ್ಲರಿಗೂ ಸರ್. ನಾವು ನಾರ್ಮಲಿ ಪರ್ಸನ್ ಹೋದ್ರು ಕೂಡ ಸಿಕ್ಕಿದ್ದಾರೆ ಸರ್ ನಮ್ಮ ಹತ್ರ. ಎಲ್ಲ ಕಡೆಗೂ ಬಂದಿದ್ದಾರೆ ಸರ್. ಹಲಬೂರು ಮೊನ್ನೆ ಕೂಡ ಹಲಬೂರು ಕೂಡ ಬಂದು ಹೋಗಿದ್ದಾರೆ ಅವರು. ಹಂಗೇನಿಲ್ಲ, ಎಲ್ಲರ ಹತ್ರ ಯಾರೇ ಹೋದ್ರೂ ಮುಕ್ತವಾಗಿ ಮಾತಾಡ್ಸ್ತಾರೆ ಅವರು. ಹಂಗಾಗಿ ಇದು ಒಳ್ಳೆ ಇದಿದೆ ಸರ್, ಹೆಸರಿದೆ ಅವ್ರದ್ದು, ಮಾಡ್ಬೋದು. ನಿಮ್ಮ ಪ್ರಕಾರ ಏನಾಗಬೇಕು ಸರ್ ಹಗರಿಬೊಮ್ಮನಹಳ್ಳಿ? ಹಗರಿಬೊಮ್ಮನಹಳ್ಳಿ ಆಲ್ರೆಡಿ ಅಭಿವೃದ್ಧಿ ಒಂದು ಕಡೆಗೆ ಹೋಗ್ತಾ ಇದೆ. ಈಗ ಶಿಕ್ಷಣದಲ್ಲಿಯೂ ಅಭಿವೃದ್ಧಿ ಆಗಬೇಕಾಗಿದೆ. ಹಗರಿಬೊಮ್ಮನಹಳ್ಳಿ ಶಿಕ್ಷಣ ಕಡಿಮೆ ಇದೆ, ಸ್ವಲ್ಪ ಶಿಕ್ಷಣ ಇದರಲ್ಲಿ ಕಡಿಮೆ ಇದೆ. ಅದು ಬಿಟ್ಟರೆ ರೋಡ್ಗಳಾಗಲಿ ಇದರಾಗಲಿ ಅಭಿವೃದ್ಧಿ ಆಗ್ತಾ ಇದೆ. ಏನೋ ಸಾರ್ವಜನಿಕ ಆಸ್ಪತ್ರೆ ಒಂದು ಸ್ವಲ್ಪ ಅಭಿವೃದ್ಧಿ ಆಗಬೇಕಾಗಿದೆ. ಎಷ್ಟು ಬೆಡ್ ಹಾಸ್ಪಿಟ್ಲ್ ಇದೆ ಇಲ್ಲಿ 20 ಬೆಡ್ ಇರೋದು. ಇನ್ನು 100 ಬೆಡ್ಡಿಗೆ ಇದು ಮಾಡಿದ್ದಾರೆ ಶಾಸಕರು. ಆಗಬೇಕಾಗಿದೆ. ಇನ್ನು ಬಸ್ ಸ್ಟ್ಯಾಂಡ್ ಅಭಿವೃದ್ಧಿ ಆಗ್ತಿದೆ ಸರ್. ಈಗ ಅದನ್ನು ಆಲ್ರೆಡಿ ತಗೊಂಡಿದ್ದಾರೆ ಅಭಿವೃದ್ಧಿಗೋಸ್ಕರ. ಅದಕ್ಕೂ ಆಲ್ರೆಡಿ ಇದನ್ನು ಸ್ಯಾಂಕ್ಷನ್ ಆಗಿದೆ ಅಮೌಂಟು. ಈಗ ಅದನ್ನು ರೆಡಿ ಮಾಡಬೇಕಿನ್ನ. ಮುಖ್ಯವಾಗಿ ಏನೋ ಒಂದು ಸರಿ ಆಗಬೇಕು ಇದಾದರೆ ಹಗರಿಬೊಮ್ಮನಹಳ್ಳಿ. ಯಾಕಂದರೆ ಅಲ್ಲೊಬ್ಬರು ಮಾತಾಡ್ತಾ ಹೇಳೋರು ಡಿಗ್ರಿ ಕಾಲೇಜ್ ಇಲ್ಲ ತಾಲೂಕಾಗ, ಇನ್ನೊಬ್ಬರು ಹೇಳಿದ್ರು ತಾಲೂಕು ಆಫೀಸ್ ಇಲ್ಲ ಅಂತ. ಏನಾಗಬೇಕು ಸರ್? ಈಗ ಮುಖ್ಯವಾಗಿ ನಿಮಗಾದ್ರೆ ಶಿಕ್ಷಣ ಕಡೆಗೆ ಮಕ್ಕಳಿಗೆ ಶಿಕ್ಷಣ ಇದಾಗಿದ್ರೆ ಡಿಗ್ರಿ ಕಾಲೇಜ್ ಒಂದಾದರೆ ಅದು ಒಂದು ಒಳ್ಳೆ ಇದಾಗುತ್ತೆ. ಈಗ ಮೇನ್ ಅದು ಅಭಿವೃದ್ಧಿ ಆದರೆ ಶಿಕ್ಷಣ ಹೆಂಗೆ ಅಭಿವೃದ್ಧಿ ಆಗುತ್ತೆ ಅದ್ರ ಪರವಾಗಿ ಬೇರೆ ಆಫೀಸ್ಗಳಿಗೂ ಅಭಿವೃದ್ಧಿ ಆಗ್ತವೆ. ಫಸ್ಟ್ ಶಿಕ್ಷಣ ಮೇನ್ ಶಿಕ್ಷಣ ಅಲ್ಲ, ಅದು ಆಗಬೇಕು. ಶಿಕ್ಷಣ, ಕುಡಿಯೋ ನೀರೆಲ್ಲ ಕರೆಕ್ಟ್ ಇದೆ, ಕುಡಿಯೋ ನೀರು ಸರಬರಾಜು ಎಲ್ಲ ಕರೆಕ್ಟ್ ಆಗ್ತಾ ಇದೆ. ಹಂಗೇನೆ ಪ್ರಾಬ್ಲಮ್ ಇಲ್ಲ, ಮೊದಲಿಕ್ಕಿಂತ ಈಗ ಬೆಟ್ರ್ ಇದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಬೇಕಾದಂಥ ಸೌಲಭ್ಯಗಳು ಇದಾವ ಹೇಗೆ ಸರ್? ಮಾಡಿದ್ದಾರೆ, ಮತ್ತೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಎಲೆಕ್ಟ್ರಾನಿಕಲ್ ಗಾಡಿ ಬರ್ತವೆ, ಅವನು ಮಾಡಿಕೊಡ್ತಂತ. ಮೊನ್ನೆ ಬೊಮ್ಮನಹಳ್ಳಿಯಲ್ಲಿ ಫಂಕ್ಷನ್ ಇತ್ತು ಸರ್, ನಮ್ಮ ಬೀದಿ ವ್ಯಾಪಾರದ ಫಂಕ್ಷನ್ ಇಟ್ಟಿದ್ರು ಹಗರಿಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ. ದಿನಾಚರಣೆ, ರೈತರ ಬೀದಿ ವ್ಯಾಪಾರಸ್ಥರ ದಿನಾಚರಣೆ ಇತ್ತು. ಅದರಲ್ಲಿ ಮಾಡಿಕೊಡ್ತಂತ ಹೇಳಿದ್ರು ಸರ್. ಎಲ್ಲ ಎಲೆಕ್ಟ್ರಾನಿಕ್ ಗಾಡಿದು ನಮ್ಮ ನಮ್ಮ ಕ್ಷೇತ್ರ ತುಂಬ ಎಲ್ಲರಿಗೂ ಎಲೆಕ್ಟ್ರಾನಿಕ್ ಗಾಡಿ ವ್ಯವಸ್ಥೆ ಮಾಡೋಣ ಬೀದಿ ವ್ಯಾಪಾರಿಗಳಿಗೆ ಅಂತ ಹೇಳಿದ್ರು ಸರ್. ಮತ್ತು ಹಿಂದೆ MLA ಆದಾಗ ನಮ್ಮ 101 ಎಕರೆ ಜಮೀನು ನೋಟಿಫಿಕೇಶನ್ ಆಗಿತ್ತು ಸರ್. ವಸತಿ ಸಚಿವರಾದ ಸೋಮಣ್ಣನವ್ರ ಹತ್ರ ಇವರು ಹೊರನಾಟ ಇಟ್ಕೊಂಡು ಭಾಳ ಇದನ್ನು ಮಾಡಿ ಇಲ್ಲಿಂದ ಒಂದು ಟೀಮ್ ಹೋಗಿತ್ತು ಸರ್. ಒಂದು 101 ಎಕರೆ ಭೂಮಿ ಕಳ್ಕೊಂಡವ್ರೆಲ್ಲರೂ ಟೀಮ್ ಹೋಗಿತ್ತು. ಆ ಟೀಮ್ನೊಂದಿಗೆ ಹೋಗಿ ಸರ್ ಟೇಬಲ್ ಟು ಟೇಬಲ್ ಅಡ್ಡಾಡಿ ಅದು 101 ಎಕರೆ ಜಮೀನನ್ನು ಕೆ ನೇಮರಾಜ್ ನಾಯ್ಕ ಸರ್ ಅವರು ಅವತ್ತು 101 ಎಕರೆ ಉಳಿಸ್ಕೊಟ್ಟದ್ದು ಈಗ ಕೋಟಿಗಟ್ಟಲೆ ಆಗಿದೆ ಸರ್. ಸೈಟ್ ಆಗಿದ್ದಾವೆ ಎಲ್ಲವೂ ಕೂಡ ಆಗ್ತಾ. ಅದು ಒಂದು ಒಳ್ಳೆ ಕೆಲಸ. ನಂದು ಕೂಡ ಆದರೆ 1 ಎಕರೆ ಇದೆ ಸರ್. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ ಸರ್? ನಾನು 28 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಹೆಚ್ಚು ಕಡಿಮೆ ವಿಧಾನಸಭಾ ಕ್ಷೇತ್ರ ಆದಮೇಲೆ ಅಥವಾ ಇಲ್ಲಿ ವಿಧಾನಸಭಾ ಕ್ಷೇತ್ರ ಆದ್ಮೇಲೆ 4 MLA ಬಂದರು. ಅಂದರೆ ನೇಮರಾಜ್ ನಾಯ್ಕ ಒಂದು ಸಲ 2008ರಲ್ಲಿ ಗೆದ್ದರು, ಆಮೇಲೆ ಭೀಮಾ ನಾಯ್ಕ 2 ಸಲ. ಅವಾಗ ಯಾವಾಗಿಂದಲೂ ನೀವು ಕೇಳಿಲ್ವಾ ಯಾರನ್ನೂ? ಸರ್ ನಮ್ಮ ವರ್ಷ ಬೇಕಾಯ್ತಾ ನಿಮ್ಗೊಂದು ಸೂರು ಮಾಡಿಕೊಡೋಕ್ಕೆ? ಹ್ಞೂ ಸರ್, ನಮ್ಮ ಬೀದಿ ವ್ಯಾಪಾರಿಗಳಿಗೆ ಹಿಂದಿನ MLA ನಾನು ಪರವಿರೋದ ಬೇಡ ಸರ್. ಯಾಕಂದ್ರೆ ನಾನು ಕೂಡ JDSನಾಗ MLA ಜೊತೆಗೆ ವರ್ಕ್ ಮಾಡಿದ್ದೀನಿ. ಹಂಗಾಗಿ ಪರವಿರೋದ ಯಾರಿಗೂ ಬೇಡ. ಈ ನಮಗೆ ಓಲ್ಡ್ ಹಿಂದಿನ MLAಗಿಂತ ಈ MLA ಉತ್ತಮ ಸ್ಪಂದನೆ ಇದ್ದಾರೆ. ಅಲ್ಲ, ನಾನು MLA ಯಾರು ಇರಲಿ, ಪಕ್ಷ ಯಾರು ಇರಲಿ, ಒಟ್ಟಿನಲ್ಲಿ ನೀವು ಆಯ್ಕೆ ಮಾಡಿದಂಥ ಜನಪ್ರತಿನಿಧಿ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸೂರು ಕಲ್ಪಿಸ್ಕೊಡೋದು, ಅವ್ರ ಬಿಸಿಲು ಅಥವಾ ಮಳೆಯಿಂದ ಆ ಥರದ್ದು ಏನು ಸೌಲಭ್ಯಗಳಾಗಿರ್ತದೆ ಸರ್? ಸಂತೆ ಮಾರ್ಕೆಟ್ ಮಾಡಿಕೊಡ್ತಂತ ಸರ್ ಹೇಳಿದ್ದಾರೆ ಸರ್. ಮೊನ್ನೆ
ಹೋದ ಸತಿ ಮೀಟಿಂಗ್ನಲ್ಲಿ ಹೇಳಿದ್ದಾರೆ ಮಾಡಿಕೊಡ್ತಂತ. ಜಾಗ ನೋಡ್ತಾ ಇದ್ದಾರೆ ಸರ್, ಪರಿಶೀಲನೆ ಮಾಡ್ತಂತ ಹೇಳ್ತಾ ಇದ್ದಾರೆ. ಒಂದು ಇಲ್ಲಿ ಉತ್ತಮವಾದ ಸಂತೆ ಮಾರ್ಕೆಟ್ ಬೇಕಂತ ನನ್ನದು ಕೂಡ ಅನಿಸಿಕೆ ಇದೆ ಸರ್. ಯಾಕಂದರೆ ಇದು ತೇರ್ಬೈಲಿನಲ್ಲಿ ಮಾಡ್ತಾಯಿದ್ದೀವಿ ಸರ್ ಆಲ್ರೆಡಿ. ಈಗ ಕೊಟ್ರೇಶ್ವರ ತೇರ್ಬೈಲಿನಲ್ಲಿ ಅದು ಇರೋದ್ರಿಂದ ನಡ್ಕೊಂಡು ಹೋಗ್ತಾ ಐತಿ. ಮುಂದೆ ತೇರ್ಬೈಲಿಂದ ಅವರು ಏನಾದ್ರು ವ್ಯತ್ಯಾಸಗಳಾದರೆ ಮತ್ತೆ ನಮಗೆ ಸಂತೆ ಮಾರ್ಕೆಟ್ ಇಲ್ದಂಗೆ ಆಗುತ್ತೆ. ಅದನ್ನೊಂದು ಮಾಡಿಕೊಡ್ತಂತ ಹೇಳಿದೆ ಸರ್ MLA ಸರ್. ಒಳ್ಳೆ ಉತ್ತಮ ಕೆಲಸ ಆಗ್ತಾಯಿದ್ದೀವಿ ರೀ. MLA ಸರ್ ಬಂದಾಗಿಂದ ಉತ್ತಮ ಕೆಲಸ ಆಗ್ತಾಯಿದ್ದಾವೆ. ಯಾಕಂದ್ರೆ ಸಿರಿಬಿ ರೋಡ್ ಆಗ್ತಾಯಿದೆ, ಗಜಾಪುರ ರೋಡು ಈಗ ಒಂದು 10-15 ವರ್ಷದ ಹಿಂದಿಂದಲೂ ಆಗಿದ್ದಿಲ್ಲ, ಅದು ಗಜಾಪುರ ಕೂಡ್ಲಿಗಿ ರೋಡು ಆಗ್ತಾಯಿದೆ. ಆಮೇಲೆ ಓಣಿಗಳಿಗೆಲ್ಲ ಚರಂಡಿಗಳು, ರೋಡ್ಗಳು, ಸಿಮೆಂಟ್ ರೋಡ್ಗಳು, ಆಮೇಲೆ ನೀರಿಂದು ಬೊಮ್ಮಳಿನೇ ಬೇರೆ, ಕೊಟ್ಟೂರೇ ಬೇರೆ, ಕೂಡ್ಲಿಗೆನೇ ಬೇರೆ ಅಂತ ಅದು ಒಂದು ಮಾಡ್ತಾಯಿದ್ದಾರೆ. 3ಕ್ಕೂ ಒಂದೇ ಇತ್ತು, ಅದು ಕೂಡ ಇದು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಎಲ್ಲ ಒಳ್ಳೆಯ ಸ್ಪಂದನೆ. ಆಮೇಲೆ ಕೊಟ್ರೇಶ್ವರಂದು ದೇವಸ್ಥಾನದ ಮುಂದ್ಗಡೆ ಬಲಗಡೆಗೆ ಶೆಡ್ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ನೆರಳಿಗೋಸ್ಕರಾಗಿ ಶೆಡ್ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಅದು ಆಗ್ತಾಯಿದೆ ಆಲ್ರೆಡಿ ಕೆಲಸ. ಅದು ಒಂದಿದೆ. ತೇರ್ಬೈಲಿ ಸಿಮೆಂಟ್ ರೋಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದು ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಅನೇಕ ಕೆಲಸಗಳು ಮಾಡಿದ್ದಾರೆ ಮತ್ತು ಮಾಡ್ತಾಯಿದ್ದಾರೆ ಅಂತ. ಹೇಗಿದೆ ಸರ್ ಹಗರಿಬೊಮ್ಮನಹಳ್ಳಿ? ಚೆನ್ನಾಗಿದೆ ಸರ್, ಆಗಲಿ ಬಟ್ ಚೆನ್ನಾಗಿ ಡೆವಲಪ್ ಆಗ್ತೀವಿ. ಪರವಾಗಿಲ್ಲ, ಈ ವರ್ಷ ಚೆನ್ನಾಗೈತೆ, ಪರವಾಗಿಲ್ಲ. ಶಾಸಕರು ಸಿಗ್ತಾರೆ ಸರ್. ಇಲ್ಲಿಗೆ ಬರ್ತಾರಾ, ನೀವೇ ಹೋಗ್ತೀರಾ ಸರ್? ಫಸ್ಟ್ ಶಾಸಕ ಆದ್ಮಾಗ ನಾವೇ ನಮ್ಮ ರಾಮಚಂದ್ರ ರೆಡ್ಡಿ ಅವರು ನಿಲ್ಲಿಸಿ ಗೆಲ್ಸಿದ್ರು ಸ್ಟಾರ್ಟಿಂಗ್. ಅವ್ರು ಗೆಲ್ಸಿದ್ದು. ಈಗ ನೇಮಿರಾಜ್ ನಾಯ್ಕ ಅವ್ರಿಗೇನೋ ಜನನೇ ದುಡ್ಡು ಕೊಟ್ಟು ಗೆಲ್ಸಿದ್ದು ಅಂತಾರೆ, ಹೌದಾ? ಎಲ್ಲ ಸುಳ್ಳು ಸರ್, ಎಲ್ಲ ಸುಳ್ಳು ಸರ್. ಹೌದು, ಯಾರು ದುಡ್ಡು ಕೂಡ ಸುಳ್ಳು ಸರ್. ಅದು ಕೆಲಸ ಮಾಡ್ತಾರ ಕೆಲಸ ಪರವಾಗಿಲ್ಲ ಸರ್, ಪರವಾಗಿಲ್ಲ. ಹಿಂದಿನ ಶಾಸಕರಿಗೆ ಹೋಲ್ಸೋರು ಇವ್ರು ಪರವಾಗಿಲ್ಲ? ಪರವಾಗಿಲ್ಲ ಸರ್, ಪರವಾಗಿಲ್ಲ. ಏನಾಗ್ಬೇಕು ನಿಮ್ಮ ಪ್ರಕಾರ ಇಲ್ಲಿ? ಏನು ಎಲ್ಲ ಡೆವಲಪ್, ರೋಡ್ಸು, ಲೈಟಿಂಗ್ಸು, ರೂಟು ಭಾರಿ ಕಮ್ಮಿ ಅದಾವೆ ಸರ್. ರಸ್ತೆಗಳು ಸಣ್ಣ ಅಗಲೀಕರಣ ಆಗಬೇಕು. ಅಗಲೀಕರಣ ರಸ್ತೆಗಳು. ಹೌದು ಸರ್, ಅದೊಂದು ಮೇನ್ ಸಮಸ್ಯೆ. ಆಗ್ತಿದೆಯಲ್ಲ ರಸ್ತೆಗಳೆಲ್ಲ? ಇಲ್ಲ ಸರ್, ಒಳಗೆ ಆಗಲ್ಲ ಸರ್. ಹಳ್ಳಿಗಳಿಗೂ ಆಗಬೇಕು. ಹಳ್ಳಿಗೆ ಆಗಬೇಕು. ಜೈಪ್ನವ್ರು ಹೋಗೋದು ರೋಡ್ ಇಲ್ಲ ಸರ್. ಜೈಪ್ನವ್ರು ಹೋಗೋದು ರೋಡ್ ಜೋಗಿಲ್ಲ. ಬಂದು ಹೋಗ್ತಾರಾ ಇಲ್ಲಿ? ಬರ್ತಾರೆ ಸರ್, ಬರ್ತಾರೆ. ಬಸವೇಶ್ವರ ವೃತ್ತದಲ್ಲಿ ಇದ್ದೀವಿ. ಇಲ್ಲೊಬ್ರು ಮತದಾರರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ನಿಮ್ಮ ಹೆಸರು? ವಿನಾಯಕ್ ಅಂತ. ಏನು ಮಾಡ್ತೀರಾ? ನಾವು IT ಎಂಪ್ಲಾಯ್ ಇದ್ದೀವಿ. ಬೆಂಗಳೂರಲ್ಲಿ ಇರೋದು. ವರ್ಕ್ ಫ್ರಮ್ ಆಫೀಸ್ ಲೈಕ್ ಹೋಮ್ ಇದೆ. ಇಲ್ಲೇ ಮನೆಯಲ್ಲೇ ವರ್ಕ್ ಮಾಡ್ತಿರೋದು. ಹೇಗಿದೆ ಹಗರಿಬೊಮ್ಮನಹಳ್ಳಿ? ಹಗರಿಬೊಮ್ಮನಹಳ್ಳಿ ಚೆನ್ನಾಗಿದೆ ನೋಡೋಕ್ಕೆ. ಸುತ್ತಮುತ್ತ ಒಳ್ಳೆ ಪ್ಲೇಸ್ ಇದ್ದಾವೆ. ಜೊತೆಗೆ ಇಲ್ಲಿ ವ್ಯವಸ್ಥೆನೂ ಚೆನ್ನಾಗಿದ್ದಾವೆ. ಬಟ್ ಕೆಲವೊಂದು ಇನ್ನೂ ಅಂದರೆ ಹಿಂದುಳಿದ ವರ್ಗ ಥರನೇ ಇದೆ. ಫಾರ್ ಎಕ್ಸಾಂಪಲ್ ಈಗ ಹಾಸ್ಪಿಟಲ್ ಅಂತ ತೊಗೋಬೋದು ನೀವು. ಹಾಸ್ಪಿಟಲ್ ಇದ್ದಾವೆ, ಬೇಕಾಗಿರೋಂಥ ಫೆಸಿಲಿಟೀಸ್ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ಕೋತೀನಿ. ಅದಾದಮೇಲೆ ಮತ್ತೇನಪ್ಪ ಅಂತಂದರೆ ಇಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಇವಾಗ ನೋಡಿರ್ಬೋದು ನೀವೆಲ್ಲ, ಅಲ್ಲಿ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕಾಗಿದೆ. ಅದು ಬಿಟ್ಟು ಮಕ್ಕಳಿಗಂತ ಶೈಕ್ಷಣಿಕವಾಗಿ ನೋಡಿದರೆ ಕಾಲೇಜಸ್ ಇದ್ದಾವೆ. ಬಟ್ ನಾನು ನೋಡಿರೋಂಗೆ ಚಿಕ್ಕ ಈಗ ಸ್ಕೂಲ್ ಲೆವೆಲ್ಲಿಗೆ ಬೇರೆ ಕಡೆ ಹೋಗ್ತಾರೆ, ಬೇರೆ ಊರುಗಳಿಗೆಲ್ಲ. ಸ್ಕೂಲ್ ಲೆವೆಲ್ಗೆ ಬೇರೆ ಕಡೆ ಹೋಗ್ತಿದ್ದಾರೆ. ನಾನು ನಮ್ಮ ಮನೆ ಹತ್ರ ಒಬ್ಬನ ಹುಡುಗನ ಮಾತಾಡ್ಸಿದ್ದೆ. ಅವನು 9th ಅನ್ಕೊತೀನಿ. ಕೇಳಿದಾಗ ನಾನು ಹೂವಿನಡಗಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾನೆ. ಆ ಥರ ಕೆಲವೊಂದು ಸ್ಕೂಲ್ಗಳು ಬೇಸಿಕ್ ಶೈಕ್ಷಣಿಕವಾಗಿ ಬೇಕಾಗಿರೋವಂಥ ಅವಲಂಬಿತ ಬೇರೆ ಕಡೆ ಎಲ್ಲ ಇದ್ದಾವೆ. ಇಲ್ಲಿ ಒಳ್ಳೆ ಸ್ಕೂಲ್ ಇದ್ದಾವೆ. ರಾಷ್ಟ್ರೋತ್ತನ ಅಂತ ಇದೆ, ಪ್ರಸಿದ್ಧಿ ಸ್ಕೂಲ್ ಅಂತ ಇದೆ. ಅದಾದಮೇಲೆ ಗೌರ್ಮೆಂಟ್ ಸ್ಕೂಲ್ಗಳು ಚೆನ್ನಾಗಿದ್ದಾವೆ. ಬಟ್ ಅದನ್ನು ಇನ್ನೂ ಹೈ ಲೆವೆಲಿಗೆ ರೀಚ್ ಮಾಡಬೇಕು. ಯಾಕಂದರೆ ಇಲ್ಲೇನು ನರ್ಸಿಂಗ್ ಕಾಲೇಜು, ಡಿಪ್ಲೊಮಾ, ಇಂಜಿನಿಯರಿಂಗ್ ಆ ಥರ ಕಾಲೇಜ್ಗಳಿದೆಯಾ? ಆ ಥರ ಕಾಲೇಜ್ಗಳು ಇಲ್ಲ ಇಲ್ಲಿ. ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಮೆಡಿಕಲ್ ಕಾಲೇಜ್ ಇಲ್ಲ. ಆಮೇಲೆ ಕಷ್ಟ. ಇಂಜಿನಿಯರಿಂಗ್ ಕಾಲೇಜ್ ಅಂತೂ ಬೇಕಾಗುತ್ತೆ. ತಾಲೂಕು ಪ್ಲೇಸ್ಗಳಲ್ಲಿ ಒಂದೊಂದು ಇಂಜಿನಿಯರಿಂಗ್ ಕಾಲೇಜ್ ಬೇಕಾಗುತ್ತೆ. ಆ ಥರ ಶಾಸಕರು ಸಿಗ್ತಾರೆ, ನೋಡಿದಿರೋಂಗೆಲ್ಲ ಸಿಗ್ತಾರೆ. ಯಾವುದೇ ಸಮಾರಂಭಗಳು ಎಲ್ಲ ಬರ್ತಿರ್ತಾರೆ. ಬಟ್ ಅದೇ ಹೇಳ್ತಿದ್ದೀನಲ್ಲ, ಕೆಲವೊಂದು ಲೋ ಲೆವೆಲಲ್ಲಿ ಕೆಲಸಗಳು ತುಂಬ ಆಗಬೇಕಾಗಿದೆ. ಅದರಿಂದ ತುಂಬ ಜನಗಳಿಗೆ ಇಫೆಕ್ಟ್ ಆಗ್ತಿದೆ. ಜನಗಳು ಅದೇ ಥರ ಜನಗಳನ್ನು ಶಾಸಕರ ಜೊತೆ ಕೋಆರ್ಡಿನೇಟಾಗಿ ಕೆಲಸ ಮಾಡಬೇಕಾಗಿದೆ. ಬರೀ ಇದೇನಂದರೆ ಇದು ನಮ್ಮ ಊರು ಅಂತಂದರೆ ಇದು ನಮಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಅದಕ್ಕೆ ಅವರೊಬ್ಬರೇ ನಿಂತ್ಕೊಂಡು ಎಲ್ಲ ಮಾಡ್ತಾರೆ ಅಂದರೆ ಏನೂ ಆಗಲ್ಲ. ನಾವು ಜನಗಳಾಗಿ ನಾವೂ ಅವರಿಗೆ ಸಪೋರ್ಟಾಗಿ ನಿಂತ್ಕೋಬೇಕು. ಒಂದೇನೋ ಇವಾಗ ಸಿಂಪಲ್ಲಾಗಿ ಹೇಳ್ತೀನಿ, ಅಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ, ಬ್ಲಾಕ್ ಆಗುತ್ತೆ. ಜನಗಳೇನು ಮಾಡ್ತಾರೆ ಅಂದರೆ ಲೈನ್ ಮೇಂಟೈನ್ ಮಾಡಬೇಕಾಗುತ್ತೆ. ಏನು ಮಾಡ್ತಾರೆ ಅಂದರೆ ಎಲ್ಲರೂ ಒಂದೇ ಕಡೆ ಬಂದುಬಿಡ್ತಾರೆ. ಆಬ್ವಿಯಸ್ಲಿ ಆ ಥರ ಆದಾಗೆಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ. 5 ನಿಮಿಷದಲ್ಲಿ ಆಗ್ತಿರೋ ಕೆಲಸ ಅರ್ಧ ಗಂಟೆ ಆಗುತ್ತೆ. ಅದು ದೊಡ್ಡ ಪ್ರಾಬ್ಲಮ್. ಜನಗಳದನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ರೈಲ್ವೆ ಟ್ರ್ಯಾಕಲ್ಲಿ ಕ್ಲೀನಾಗಿ ಬ್ಯಾರಿಕೇಡ್ಸ್ ಇಲ್ಲ. ಕೆಲವೊಂದು ಇಲ್ಲಿ ಆ ಕಡೆಯಿಂದ ಈ ಕಡೆ ಹೋಗೋಕ್ಕೆ ವೇ ಇದ್ದಾವೆ, ಅಲ್ಲಿ ಬ್ಯಾರಿಕೇಡ್ ಇಲ್ಲ. ರೀಸೆಂಟಾಗಿ 2-3 ಡೆತ್ ಆಗಿದೆ ಅಲ್ಲಿ. ಸೀರಿಯಲ್ ಆಗಿ 1 ತಿಂಗಳಲ್ಲಿ 4 ಡೆತ್ ಆಗಿರ್ಬೋದು. ಅದೇನಕ್ಕಾಗಿದೆ? ಜನಗಳನ್ನು ಅದನ್ನ ಅರ್ಥ ಮಾಡಬೇಕು. ಇಲ್ಲೇನೋ ಟ್ರೈನ್ ಬರ್ತಿದೆ ಅಂದರೆ ಒಂದು ಸ್ವಲ್ಪ ನಿಂತ್ಕೊಂಡು ಹೋಗಬೇಕು. ಈ ಥರ ಜನಗಳನ್ನು ಶಾಸಕರು ಎಲ್ಲರ ಜೊತೆಗೆ ಸೇರಿಕೊಂಡು ಇದು ಆಗಿದಾಗ ನಮ್ಮೂರು ನಾವು ಚೆನ್ನಾಗಿ ಇಟ್ಕೋಬೋದು.
ಅದನ್ನು ಒಂದು ಒಳ್ಳೆ ಇಂಪಾರ್ಟೆಂಟ್ ಕೆಲಸ. ಅದ್ರ ರೀತಿಯೇ ಶೈಕ್ಷಣಿಕವಾಗಿ ನಾನು ಹೇಳ್ತಿದ್ದೀನಲ್ಲ, ಮಕ್ಕಳನ್ನ ಮನೆಯಲ್ಲಿ ಅವರು ತಾಯಿಯಂದರು ಅದನ್ನು ಮತ್ತು ಪೇರೆಂಟ್ಸ್ನು ಅಷ್ಟೇ ಸಪೋರ್ಟಿವ್ ಆಗಿ ಬೆಳೆಸಬೇಕು, ಕ್ಲೀನಾಗಿ ಹೇಳ್ಕೊಡ್ಬೇಕು ಇದನ್ನು ಈ ಥರ ಅಂತಂದು. ಬರೀ ಇದು ಸಾಮಾನ್ಯರು ಶಾಸಕರ ಮನೆ ಹತ್ರ ಅವರು ಸಿಗ್ತಾರಾ? ಆಲ್ಮೋಸ್ಟ್ ಸಿಗ್ತಾರೆ, ಬಟ್ ಕೆಲವೊಂದು ಟೈಮಲ್ಲಿ ಅವ್ರಿಗೂ ತುಂಬ ಕೆಲಸಗಳು ಇರ್ತವೆ. ಅದೊಂದು ಯೋಚನೆ ಮಾಡಬೇಕು. ಬರೀ ಸಮಾರಂಭಗಳಿಗೆ ಬರೋದಷ್ಟೇ ಅಲ್ಲದೆ ಅದ್ರ ಜೊತೆಗೆ ಬೇಸಿಕ್ ನಾನು ಹೇಳಿದ್ನಲ್ಲ ಇವಾಗ, ಒಂದು ಕ್ಷಣ ಅವರು ರೈಲ್ವೆ ಟ್ರ್ಯಾಕಿದ್ದು ಹೇಳಿದ್ನಲ್ಲ, ಆ ಸಿಚುವೇಷನಲ್ಲಿ ಒಂದೇ ಕ್ಷಣ ಒಂದ್ಸಲ ಬಂದು ನಿಂತ್ಕೊಂಡು ಅವರೇ ಕ್ಲೀನಾಗಿ ಈ ಥರ ಹೋಗಿ ಅಂತ ಮಾಡಿದಾಗ ಆ ಜನಗಳಿಗೆ ಇಫೆಕ್ಟ್ ಆಗುತ್ತೆ. ಈಗ ನಾನೇನಾದ್ರು ಹೋಗಿ ಹೇಳಿದರೆ ನೀನು ಯಾರಪ್ಪ ಅಂತ ನಮಗೆ ಕ್ವಶನ್ ಕೇಳ್ತಾರೆ ಜನಗಳು. ದೊಡ್ಡವ್ರು ಯಾರೋ ಬಂದು ಹೇಳಿದರೆ, ದೊಡ್ಡವ್ರು ಇನ್ ದ ಸೆನ್ಸ್ ಅವರು ನಮ್ಮ ಥರನೇ ಎಲ್ಲರೂ ಒಂದೇ ಸಮಾನನೇ, ಬಟ್ ಅವ್ರು ಹೇಳಿದರೆ ಇಫೆಕ್ಟಿವ್ ಆಗಿರುತ್ತೆ ಅಂತ ನಂದು ಅಭಿಪ್ರಾಯ. ಆ ಥರ ಚಿಕ್ಕ ಪುಟ್ಟ ಕೆಲಸಗಳನ್ನು ಜೊತೆಗೆ ಸೇರ್ಕೊಂಡು ಮಾಡಬೇಕು, ಜನಗಳನ್ನ ಜೊತೆ ಕರ್ಕೊಂಡೋಗಿ ಮಾಡಿದರೆ ಒಳ್ಳೆ ಇಫೆಕ್ಟ್ ಆಗುತ್ತೆ. ಮೊನ್ನೆ ಕೊಟ್ಟೂರು ಯಾತ್ರೆ ಮಾಡಿದರು, ಶಾಸಕರು ಬಂದಿದ್ದರು, ಎಲ್ಲರೂ ಬಂದಿದ್ದರು, ಇಲ್ಲಿ ಸ್ವಾಮಿಗಳಿದ್ದಾರೆ ಅವರು ಬಂದಿದ್ದರು. ಅಂಥ ಸಮಾರಂಭಗಳೂ ಆಯಿತು, ಅದನ್ನೆಲ್ಲನೂ ಮಾಡಬೇಕು. ಜೊತೆಗೆ ಎಲ್ಲ ಸಮಾಜದಲ್ಲಿರೋ ಎಲ್ಲ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಬೇರೆ ಎಲ್ಲ ಸಮಾಜ ವರ್ಗದವ್ರನ್ನಾಗಲಿ ಎಲ್ಲರೂ ಜೊತೆಗೆ ಕರ್ಕೊಂಡೋಗೋ ಕೆಲಸಗಳು ಆಗಬೇಕಾಗಿದೆ. ಏನು ಮಾಡ್ತೀರಾ? ನಾವು ವ್ಯವಸಾಯ ಮಾಡ್ತೀವಿ. ಏನೇನು ಬೆಳಿತೀರಾ? ನಾವು ರಾಗಿ, ಕಬ್ಬು. ನೀರಾವರಿ ಎಲ್ಲ ಚೆನ್ನಾಗಿದೆಯಾ ಇಲ್ಲಿ? ಇದೆ, ಚೆನ್ನಾಗಿದೆ. ಬೋರ್ವೆಲ್ ಎಷ್ಟು ಅಡಿಗೆ ನೀರು ಬರುತ್ತೆ? 300, 400 ಅಡಿ. ಓಕೆ. ಇಲ್ಲಿ 4 ಚುನಾವಣೆ ಆಗಿದೆ 2008ರಿಂದ ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರ. ಫಸ್ಟು BJP ನೇಮಿರಾಜ್ ನಾಯ್ಕ ಗೆದ್ರು, 2 ಸಲ ಭೀಮಾ ನಾಯ್ಕ ಗೆದ್ರು, ಈಗ ಮತ್ತೆ ನೇಮಿರಾಜ್ ನಾಯ್ಕ JDS ಗೆದ್ರು. ಏನಾಗಬೇಕು ಈ ಕ್ಷೇತ್ರಕ್ಕೆ? ಅಭಿವೃದ್ಧಿ ಆಗಬೇಕು ಎಲ್ಲ. ಏನು ಕೊರತೆ ಇದೆ ಇಲ್ಲಿ ಅನ್ಸುತ್ತೆ? ಕೊರತೆ ಇದೆ, ಭಾಳ ಇದೆ, ಮಾಡಬೇಕು ಅವ್ರು ಬಂದು. ಅಂದರೆ ಮೇಲ್ನೋಟಕ್ಕೆ ಏನು ಹಾಸ್ಪಿಟ್ಲು ಸರಿ ಇಲ್ವಾ, ಅಥವಾ ಶಿಕ್ಷಣ ಸರಿ ಇಲ್ವಾ, ಪೊಲೀಸ್ ಸ್ಟೇಷನ್ ಸರಿ? ಹಾಸ್ಪಿಟ್ಲ್ ಚೆನ್ನಾಗಿದೆ, ಡಾಕ್ಟ್ರ್ ಸರಿ ಇಲ್ಲ ಅಷ್ಟೇ. ಡಾಕ್ಟ್ರುಗಳಿಲ್ಲ. ಹೌದು, ಇಲ್ಲಿ ಏರ್ಗಿ ಪೇಷೆಂಟು ಅವು ಇವು ಬರ್ತಾವ, ಅಂಥ ಡಾಕ್ಟ್ರ್ ಯಾವ ಇಲ್ಲ ಇಲ್ಲಿ. ಲಂಚ ಗಿಂಚ ತಗೊಂತಾರೆ, ಇಲ್ಲಿ ತಗೊಳಾರ ಭಾಳ ಅದಾರ. ಶಾಸಕರ ಹತ್ರ ಹೋಗಿದ್ದೀರಾ? ನಾವು ಹೋಗಿಲ್ಲ. ಸಿಗ್ತಾರಾ ಶಾಸಕರು? ಸಿಗ್ತಾರ, ನಾವು ಹೋಗಿಲ್ಲ. ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮ ಈ ಕ್ಷೇತ್ರದ ಮನೆ ಮಗನಾಗಿ, ನಿಮ್ಮ ಅಣ್ಣನೋ ತಮ್ಮನಾಗಿ, ಹಿರಿಯರಿಗೆ ಮಗನಾಗಿ ನನ್ನ ಮೇಲೆ ಇಟ್ಟಿರುವಂಥ ವಿಶ್ವಾಸವನ್ನು ನನ್ನ ಅವಧಿ ಒಳಗ ಮುಗಿಯೋದ್ರೊಳಗೆ ಈ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯ, ರಸ್ತೆಗಳು ಮತ್ತು ನೀರಾವರಿಗೆ ನಾನು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು, ನನಗೆ ತಾವುಗಳು ಏನು ನನ್ನ ಬೆನ್ನಿಗೆ ನಿಂತು ತಾವೇ ಹಣವನ್ನು ಕೊಟ್ಟು ನನಗೆ ಆರಿಸಿ ತಂದಿರುವಂಥ ತಮ್ಮಗಳಿಗೆ ತಮ್ಮ ವಿಶ್ವಾಸವನ್ನು ಸದಾ ನಾನು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಈ ದಿಸೆಯಲ್ಲಿ ಹೇಳಿ ನಿಮಗೆ ಕೈ ಜೋಡಿಸಿ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಸ್ ವೀಕ್ಷಕರೇ, ತುಂಬ ಖುಷಿ ಅನ್ನಿಸ್ತು, ಎಷ್ಟು ಸರಳ ವ್ಯಕ್ತಿತ್ವ ಅಂತ. ಯಾಕಂದ್ರೆ ನಾವು ಅನ್ಕೋತೀವಿ ಶಾಸಕರು ಅಂದರೆ ಹಾಗೆ ಹಿಂಗೆ ಅಂತ. ಎಷ್ಟು ಸಿಂಪಲ್ ಆಗಿ ಮಾತಾಡಿದ್ರು. ಪ್ರತಿಯೊಂದು ಮಾತಿನಲ್ಲೂ ಅವ್ರಿಗಿದ್ದಂಥ ಕಾಳಜಿ ರೈತರು ನಗಬೇಕು, ರೈತರ ನಕ್ಕರೆ ಇಡೀ ದೇಶ ಹಸನಾಗಿರುತ್ತೆ ಅಂತ. ನೀವು ಕೂಡ ಹಗರಿ ಬೊಮ್ಮನಹಳ್ಳಿ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ, ನಿಮ್ಮ ಶಾಸಕರು ನೇಮಿರಾಜ್ ನಾಯ್ಕ ಅವರು ಏನು ಕೆಲಸ ಮಾಡಬೇಕು, ಹಾಗೆ ನಿಮ್ಮ ಕ್ಷೇತ್ರದ ಸಮಸ್ಯೆಗಳು ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಖಂಡಿತವಾಗ್ಲೂ ಅವ್ರ ಗಮನಕ್ಕೆ ಬರುತ್ತೆ. ಅದನ್ನು ಪರಿಹರಿಸೋ ಪ್ರಾಮಾಣಿಕ ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ಪ್ರಾಮಾಣಿಕ ಪ್ರಯತ್ನ ಇರೋ ಕಾರಣಕ್ಕೇ ಮತ್ತೆ ನೀವೇ ಕರ್ಕೊಬಂದು ಅವ್ರನ್ನ ವಿಧಾನಸೌಧಕ್ಕೆ ಕಳಿಸಿರೋದು. ಇದೇ ಹೊತ್ತಿನ ವಿಶೇಷ. ಧನ್ಯವಾದಗಳು. ನಾನು ಯೋಗೇಶ್ ಈಶ್ವರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.